Hello students, welcome back to Vignan Academy, video number 2 of Waves. Ups and downs will be common in your life. So, ಒಂದಿನ ಚೆನ್ನಾಗಿರ್ಬೋದು ಇನ್ನೊಂದಿನ ಚೆನ್ನಾಗಿ ಇಲ್ಲದೆ ಇರ್ಬೋದು, but you have to be motivated by yourself. ನಾನು 100 ಮೋಟಿವೇಶನ್ ವರ್ಡ್ಸ್ನ ಹೇಳಿ ಹೋಗ್ತೀನಿ, ಬಟ್ ಯು ಹ್ಯಾವ್ ಟು ಗೆಟ್ ಮೋಟಿವೇಶನ್ ಬೈ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೋಟಿವೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮಲ್ಲಿ ಉಳಿಯೋದು. ನಾನು ಎಷ್ಟು ಮೋಟಿವೇಶನ್ ಮಾಡೋದು ಇಟ್ ವೋಂಟ್ ಬಿ ಸ್ಟೇಯಿಂಗ್ ದೇರ್. ಸೊ ಅಫ್ಕೋರ್ಸ್ ನಮಗೆ ಕಷ್ಟ ಇದೆ ಸರ್, ಮನೆಯಲ್ಲಿ ಓದೋಕ್ಕಾಗಲ್ಲ. ಯು ಹ್ಯಾವ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ಐ ಹ್ಯಾವ್ ಟು ರೀಡ್ ದಿಸ್, ನಾನು ಓದಲೇಬೇಕು, ನಾನು ಮುಂದಕ್ಕೆ ಹೋಗಲೇಬೇಕು ಅಂತ ನೀವು ಛಲ ತೊಟ್ಟರೆ ಇಟ್ ಈಸ್ ಪಾಸಿಬಲ್ ಡೆಫಿನೆಟ್ಲಿ. ಆ್ಯಂಡ್ ಇಫ್ ಯು ಮೋಟಿವೇಟ್ ಯುವರ್ ಸೆಲ್ಫ್ ಇಟ್ ವಿಲ್ ಕೀಪ್ ಆನ್ ಗೋಯಿಂಗ್. ಇವತ್ತು ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ನಾಳೆ ಅನ್ನೋದು ಒಂದಿನ ಬಂದೇ ಬರುತ್ತೆ. ದೇರ್ ಯು ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ನಂಬರ್ 2 ಆಫ್ ವೇವ್ಸ್. ಈ ವಿಡಿಯೋನಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಆಫ್ ಹಾರ್ಮೋನಿಕ್ ವೇವ್. ಹಾರ್ಮೋನಿಕ್ ವೇವ್ನ ಮ್ಯಾಥಮೆಟಿಕಲ್ ಇಕ್ವೇಷನ್ ಆಗಿ ಯಾವ ಥರ ರೆಪ್ರೆಸೆಂಟ್ ಮಾಡೋದು ಮತ್ತು ಯಾಕೆ ಅದನ್ನೇ ಯೂಸ್ ಮಾಡ್ತೀವಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಇಕ್ವೇಷನ್. ಸೊ ಬಿಫೋರ್ ದ್ಯಾಟ್ we have done a small mistake in the video number 1 of waves. So last problem ಕೊಟ್ಟಿದ್ನಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ this is in the form of ax minus bt ಫಾರ್ಮ್ ಅಲ್ಲಿ ಇದೆ. ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ರೆ the wave is propagating in positive x axis. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ತಗೋಬೇಕು. ನಾನು ನೆಗೆಟಿವ್ ಹೇಳಿದೆ, ಸೊ ವಿಡಿಯೋನ ಕ್ಲೋಸ್ ಮಾಡೋ ಹತ್ರದಲ್ಲಿ ನೆಗೆಟಿವ್ ಅಂತ ಹೇಳಿದೆ. ಪ್ಲೀಸ್ ಕರೆಕ್ಟ್ ದಟ್ ಮಿಸ್ಟೇಕ್ಸ್. ಸೊ ಬನ್ನಿ ಶುರು ಮಾಡೋಣ. ಇಫ್ ವಾಂಟ್ ನೋಟ್ಸ್ ಫಾರ್ this chapter, for reading reference, you can download the PDF notes from Vignan Academy Telegram channel. So welcome back to our channel. This is our lovely channel Vignan Academy and myself Muniraju. The first topic is mathematical equation of a harmonic wave. So ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹಿಂಟ್ ಕೊಟ್ಟಿದ್ದೆ. ಸೊ ಹಾರ್ಮೋನಿಕ್ ವೇವ್ ಸೈನ್ ಫಂಕ್ಷನ್ ಅಥವಾ ಕಾಸ್ ಫಂಕ್ಷನ್ ಇದ್ರೆ ನಾವು ಅದನ್ನು ಹಾರ್ಮೋನಿಕ್ ವೇವ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಇಂಡಿಕೇಟಿಂಗ್? ಸೊ ಈಗ ಒಂದು ವೇವ್ನ ನೋಡೋಣ. Let us consider a rope is tied to one end of the rigid wall. ಸೊ ಇಲ್ಲ ಇನ್ಫೈನೈಟ್ ಎಂಡ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನಾನು ಜಿಮ್ಮಲ್ಲಿ ಹೋಗಿ ಈ ಕಡೆಯಿಂದ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಒಂದೇ ಸತಿ ಒಂದು ಡಿಸ್ಟರ್ಬೆನ್ಸ್ ಅಲ್ಲ, ಕಂಟಿನ್ಯೂಯಸ್ ಆಗಿ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಟ್ ವಿಲ್ ಫಾರ್ಮ್ ಎ ಪ್ಯಾಟ್ರನ್ ಲೈಕ್ ದಿಸ್. ಸೊ ಈ ಥರ ಪ್ಯಾಟ್ರನ್ ಫಾರ್ಮ್ ಆಗುತ್ತೆ, ಹೌದಾ? ಆಮ್ ಐ ರೈಟ್? ಸೊ ದರ್ ಇಸ್ ಅ ಪ್ರಾಪಗೇಷನ್ ಆಫ್ ಎನರ್ಜಿ, ದರ್ ಇಸ್ ಅ ಪ್ರಾಪಗೇಷನ್ ಆಫ್ ಡಿಸ್ಟರ್ಬೆನ್ಸ್, there is a propagation of momentum, but particles ಈ ಕಡೆಯಿಂದ ಆ ಕಡೆ ಮೂವ್ ಆಗ್ತಿಲ್ಲ, ಇರೋ ಕಡೆನೇ ಮೂವ್ ಆಗ್ತಿದೆ, ಹೌದಾ? ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ಪಾಸಿಟಿವ್ ವೈ ಆಕ್ಸಿಸ್. ಇದು ಪಾಸಿಟಿವ್ ವೈ ಆಕ್ಸಿಸ್ ಅಂತ ಅನ್ಕೊಳ್ಳೋಣ, ಪ್ಲಸ್ ವೈ ಆಕ್ಸಿಸ್. ಈಗ ವೇವ್ ಈ ಕಡೆ ಪ್ರಾಪಗೇಟ್ ಆಗ್ತಿದೆ. ಸೊ ದಿಸ್ ವಾಸ್ ಅ ಒರಿಜಿನಲ್ ಪೊಸಿಷನ್. ವೇವ್ ಈ ಕಡೆ ಪ್ರಾಪಗೇಟ್ ಆಗ್ತಿದ್ರೆ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ನ ಗಮನಿಸಿ, ಏನಾಗ್ತಿದೆ? ಇಟ್ ಈಸ್ ಮೂವಿಂಗ್ ಡೌನ್, ಮೂವಿಂಗ್ ಅಪ್, ಮೂವಿಂಗ್ ಡೌನ್, ಮೂವಿಂಗ್ ಅಪ್, ಹೌದಾ? ಈಚ್ ಪಾರ್ಟಿಕಲ್ ಇನ್ ಎ ವೇವ್, ಇದನ್ನ ವೇವ್ ಅಂತ ಕರಿತಿದ್ದೀನಿ. ಈ ಪ್ರೋಸೆಸ್ನ ವೇವ್ ಅಂತ ಕರಿತೀನಿ. ವೇವ್ ನಲ್ಲಿ ಪ್ರತಿಯೊಂದು ಪಾರ್ಟಿಕಲ್ ಯಾವ ತರ ಮೂವ್ ಆಗ್ತಿರತ್ತೆ? ಸೊ ಪಾರ್ಟಿಕಲ್ ಏನಾದ್ರೂ ವೇವ್ ಜೊತೆ ಮುಂದಕ್ಕೆ ಹಾಗೆ ಹೊಟ್ಟೋಗತ್ತಾ? ನೋ. ಈಚ್ ಪಾರ್ಟಿಕಲ್ ಈಸ್ ಎಕ್ಸಿಕ್ಯೂಟಿಂಗ್ ಟು ಅಂಡ್ ಫ್ರೋ ಮೋಷನ್. ಅಥವಾ ಈಚ್ ಪಾರ್ಟಿಕಲ್, ಈ ವೇವ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಪಾರ್ಟಿಕಲ್ ಕೂಡ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಬೇಕಾದ್ರೆ ಇಲ್ಲಿರ್ತಕ್ಕಂಥ ಒಂದು ಪಾರ್ಟಿಕಲ್ ತಗೊಳ್ಳಿ, ಸೊ ಸ್ವಲ್ಪ ಟೈಮ್ ನ ರಿಲೀಸ್ ಮಾಡಿದ್ರೆ ದಿಸ್ ವಿಲ್ ಕಮ್ ಡೌನ್, ಅಗೇನ್ ದಿಸ್ ವಿಲ್ ಗೋ ಅಪ್. ನಾವು ಆಲ್ರೆಡಿ ನೋಡಿದೀವಿ. ಸೊ ಈಗ ಈ ಈಕ್ವೇಶನ್ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, what does this equation is indicating? So first in terms the overall idea ಕೊಡ್ತೀನಿ. So y is the displacement of particle along y axis. ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಮೀನ್ ಪೊಸಿಷನ್ ಅಂತ ಈ y ಇಂಡಿಕೇಟ್ ಮಾಡುತ್ತೆ. And a indicate amplitude. We will talk about that one in detail later. So I will tell here only maximum displacement ಅಂದ್ರೆ ಈ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ ಅದನ್ನ ನಾವು ಆಂಪ್ಲಿಟ್ಯೂಡ್ ಆಫ್ ದ ವೇವ್ ಪ್ರಾಪಗೇಟ್ ಆಗೋವಾಗ ಡಿಟೇಲ್ ಆಗಿ ಬರೆಸ್ತೀನಿ. ಸೊ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ವೇವ್ ಪ್ರಾಪಗೇಟ್ ಆಗೋವಾಗ ಈ ಪಾರ್ಟಿಕಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಎಷ್ಟು ಮ್ಯಾಕ್ಸಿಮಮ್ ಪೊಸಿಷನ್ ವರೆಗೂ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ದೆನ್ ದಿಸ್ kx minus omega t, this is called the phase of the particle, phase of
particle at x and at the time t, phase of the particle at x and time t. So ಈ equation ಏನ್ indicate ಮಾಡ್ತಿದೆ ಅಂದ್ರೆ, this indicates the displacement of the particle along y axis. ಯಾವ ಪಾರ್ಟಿಕಲ್ದು? ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್. ಸೊ ಇದು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ಳಿ. ಯಾವುದೋ ಒಂದು ಪಾರ್ಟಿಕಲ್, ಇದನ್ನ ಎಕ್ಸ್ ಇಸ್ ಈಕ್ವಲ್ ಟು 0, ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಈಗ ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ಹೋಗಿ, ಲೆಟ್ ಅಸ್ ಗೋ ಎಕ್ಸ್ ಡಿಸ್ಟೆನ್ಸ್ ಅಂದ್ರೆ ಆರಿಜಿನ್ ಇಂದ ಎಕ್ಸ್ ಡಿಸ್ಟೆನ್ಸ್ಗೆ ಹೋಗಿ ಆಫ್ಟರ್ ಟೈಮ್ ಟಿ ಎಕ್ಸ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಟೈಮ್ ಟಿ ಆದ್ಮೇಲೆ ಎಲ್ಲಿ ಕರೆಕ್ಟ್ ಆಗಿದೆ ಅದನ್ನ ಈ ಈಕ್ವೇಶನ್ ಇಂಡಿಕೇಟ್ ಮಾಡುತ್ತೆ. y is equals to a sin kx minus omega t. So ಇನ್ನೊಮ್ಮೆ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸೊ ಇಫ್ ಯು ಕನ್ಸಿಡರ್ ಎ ವೇವ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಯಾವುದೋ ಒಂದು ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಒರಿಜಿನಲ್ ಆಗಿ ಈ ತರ ಇತ್ತು ರೋಪ್. ಲೆಟ್ ಅಸ್ ಅಸ್ಯೂಮ್ ದ ರೋಪ್ ಇಸ್ ಲೈಕ್ ದಿಸ್, ಸ್ಟ್ರೈಟ್ ಆಗಿ ಇತ್ತು. ಸೊ ನಾವು ಐ ವಿಲ್ ಕ್ರಿಯೇಟ್ ದ ಡಿಸ್ಟರ್ಬೆನ್ಸಸ್. ಆ ರೋಪ್ ನ ಹಿಡ್ಕೊಂಡು ಮೇಲೆ ಕೆಳಗಡೆ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬ್ ಮಾಡ್ತೀನಿ. ಸೊ ನಾವು ದ ಡಿಸ್ಟರ್ಬೆನ್ಸ್ ಗೆಟ್ ಲೈಕ್ ದಿಸ್. ಸೊ ಹಾಗೆ ಇನ್ಫಿನಿಟಿ ವರ್ಗು ಹೋಗುತ್ತೆ, ಇಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಆಂಪ್ಲಿಟ್ಯೂಡ್ ಇಫ್ ರೋಪ್ ಇಸ್ ವೆರಿ ರಿಜಿಡ್. ನಾವು ಈಗ ಇದನ್ನ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಎಲ್ಲಿ ಪಾರ್ಟಿಕಲ್ ಅಂದ್ರೆ ವೇವ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅದನ್ನ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಈಗ ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ಹೋಗಿ, ಯಾವುದೋ ಒಂದು ಎಕ್ಸ್ ಡಿಸ್ಟೆನ್ಸ್ ಹೋಗಿ ಆಫ್ಟರ್ ಟೈಮ್ ಟಿ ಈ ಪಾರ್ಟಿಕಲ್ ಏನಾಗ್ತಿರತ್ತೆ, ಯೂಶಲಿ ಮೇಲೆ ಕೆಳಗಡೆ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲೊಂದು ಪಾರ್ಟಿಕಲ್ ಇತ್ತು, ಇದೇನಾಗ್ತೈತೆ ಮೇಲೆ ಕೆಳಗಡೆ ಆಸಿಲೇಟ್ ಆಗ್ತಾ ಇತ್ತು. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಟೈಮ್ ಟಿ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅನ್ನೋದನ್ನ ಈ ಈಕ್ವೇಶನ್ ಇಂಡಿಕೇಟ್ ಮಾಡುತ್ತೆ. ಆರ್ ಯು getting what I am saying? The displacement of the particle located at x at the time t is given by a sin of kx minus omega t. So try to understand. This equation is very very important. ಸ್ವಲ್ಪ ಮೀನಿಂಗ್ ನ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಫೀಲ್ ಬರಬೇಕು. ಬರೀ ಈಕ್ವೇಶನ್ ಓದೋದಂದ್ರೆ ಮ್ಯಾಥ್ಸ್ ಫಿಸಿಕ್ಸ್ ಡಿಫ್ರೆನ್ಸ್ ಏನಿರ್ತಿತ್ತು. ಯು ಶುಡ್ ಗೆಟ್ ದ ಫೀಲ್ ಆಫ್ ದ ಫಿಸಿಕ್ಸ್ ಬಂದಾಗ ನಿಮಗೆ ಪ್ರಾಬ್ಲಮ್ಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಇನ್ನೂ ಒಂದ್ಸತಿ ಹೇಳ್ತೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಐ ಆಮ್ ಕ್ರಿಯೇಟಿಂಗ್ ದ ಡಿಸ್ಟರ್ಬೆನ್ಸ್. ಆ ಡಿಸ್ಟರ್ಬೆನ್ಸ್ ಆ ಕಡೆ ಹೋಗ್ತಿದೆ. ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ? ವೇವ್ ಅಂತ ಕರಿತೀವಿ. ಈಗ ಈ ಈಕ್ವೇಶನ್ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, ದಿಸ್ ಈಕ್ವೇಶನ್ ಇಸ್ ಇಂಡಿಕೇಟಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ವಿಚ್ ಈಸ್ ಅಟ್ ಎ ಎಕ್ಸ್. ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ಗೆ ಹೋಗಿ ಒಂದು ಪಾರ್ಟಿಕಲ್ ಸಿಗುತ್ತೆ. ಆ ಪಾರ್ಟಿಕಲ್ ಟೈಮ್ ಟಿ ಅಲ್ಲಿ ಎಷ್ಟು ಮೇಲೆ ಅಥವಾ ಎಷ್ಟು ಕೆಳಗಡೆ ಬಂದಿದೆ ಅಂತ ಈ ಈಕ್ವೇಶನ್ ಇಂಡಿಕೇಟ್ ಮಾಡುತ್ತೆ. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ವಿಚ್ ಇಸ್ ಲೊಕೇಟೆಡ್ ಅಟ್ ಎಕ್ಸ್ ಅಂಡ್ ಟೈಮ್ ಟಿ is given by y is equals to a sin of kx minus omega t. ಸೊ ಇನ್ ಸ್ವಲ್ಪ ಹೊತ್ತು ಆದ್ಮೇಲೆ ಇದು ಡೌನ್ ಸೈಡ್ ಬರುತ್ತಾ, ಅವಾಗ ಟೈಮ್ ಇನ್ನೊಂದಾಗಿರುತ್ತೆ, ಅವಾಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ವ್ಯಾಲ್ಯೂ ಬರುತ್ತೋ ಅದು ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ಈ ಟೈಮ್ ನ ವೇರಿ ಮಾಡ್ತಾ ಹೋಗಿ ಟೈಮ್ 0 ಸೆಕೆಂಡ್ 1 ಸೆಕೆಂಡ್ 2 ಸೆಕೆಂಡ್ ವೇರಿ ಆಗ್ತಾ ಇದ್ರೆ ಈ ಥೀಟಾ ಟರ್ಮ್ ಕೂಡ ವೇರಿ ಆಗುತ್ತೆ, ಹಾಗಾಗಿ ಈ ಡಿಸ್ಪ್ಲೇಸ್ಮೆಂಟ್ ಟರ್ಮ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ದಿಸ್ ಈಸ್ ದ ಫಿಸಿಕಲ್ ಮೀನಿಂಗ್ ಆಫ್ ಈಕ್ವೇಶನ್ ಆಫ್ ದ ವೇವ್. ಇನ್ನು ನಾನು ಡೀಟೇಲ್ಸ್ ಏನು ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ, ಈಕ್ವೇಶನ್ ನ ಫೀಲ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಒಂದು ಆನಿಮೇಷನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡೋಣ. ಪ್ಲೀಸ್ ಲುಕ್ ಅಟ್ ದ ಸ್ಕ್ರೀನ್. ಸೊ ನಾನು ಹೇಳಿದೆ ಒಂದು ವೇವ್ ಈಕ್ವೇಶನ್ ಯಾವ ತರ ಬರೀತಿದ್ವಿ ಅಂದ್ರೆ, it is written as y is equals to a sin of kx minus omega t. ಸೊ ಈಗ ಈ ಈಕ್ವೇಶನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ನಾನು ಟೈಮ್ ನ ಫ್ರೀಸ್ ಮಾಡಿದ್ದೀನಿ. ಸೊ ಐ ವಿಲ್ ಗೋ ಬ್ಯಾಕ್. ಸೊ ಲೆಟ್ ಅಸ್ ಅಸ್ಯೂಮ್ ವೇವ್ ಇಸ್ ಪ್ರಾಪಗೇಟಿಂಗ್. ಸ್ವಲ್ಪ ಸ್ಲೋ ಮೋಷನ್ ಪ್ಲೇ ಮಾಡ್ತೀನಿ. ಸೊ ವೇವ್ ಈ ತರ ಪ್ರಾಪಗೇಟ್ ಆಗ್ತಿದೆ. ವೇವ್ ಅಂದ್ರೆ ಎನರ್ಜಿ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಎನರ್ಜಿ ಇಸ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಈ ತರ ಪ್ರಾಪಗೇಟ್ ಆಗ್ತಿದೆ. ಈಗ ಲೆಟ್ ಮಿ ಫ್ರೀಸ್ ದ ಟೈಮ್. ಯಾವಾಗ ಫ್ರೀಸ್ ಮಾಡಿದೆ? ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು ಮೇ ಬಿ ಟೈಮ್ ಟಿ ಸೆಕೆಂಡ್ಸ್ ಅಲ್ಲಿ ಫ್ರೀಸ್ ಮಾಡಿದೆ. ಅಂದ್ರೆ ಒರಿಜಿನಲ್ ಆಗಿ ಅದು ವೇವ್ ಮೂವ್ ಆಗ್ತಿತ್ತು. ಅಟ್ ಅ ಟೈಮ್ ಟಿ ಹ್ಯಾವ್ ಫ್ರೀಸ್ಡ್. ಈಗ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ನ ಗಮನಿಸಿ, ಈ ಪಾರ್ಟಿಕಲ್ ನ ಗಮನಿಸಿ, ಇದೇನಾಗಿದೆ? ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಯಾವ ಕಡೆಗೆ? ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗಿದೆ.
ಸೊ ನೆಗೆಟಿವ್ ವೈ ಆಕ್ಸಿಸ್. ಆ ಪಾರ್ಟಿಕಲ್ ಬೇಡ, ಇನ್ನೊಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಐ ಹ್ಯಾವ್ ಫ್ರೀಸ್ ಇನ್ ದಟ್ ಟೈಮ್ ಅಂಡ್ ಈ ಪಾರ್ಟಿಕಲ್ನ ಕಾನ್ಸಂಟ್ರೇಟ್ ಮಾಡಿ. ಇಲ್ಲೊಂದು ಗ್ರೀನ್ ಕಲರ್ ಪಾರ್ಟಿಕಲ್ ಇದೆ. ಈ ಗ್ರೀನ್ ಕಲರ್ ಪಾರ್ಟಿಕಲ್ನ ನೋಟಿಸ್ ಮಾಡಿ. ಟೈಮ್ ಟಿ ಅಲ್ಲಿ ಅದು ಎಷ್ಟು ಮೇಲೆ ಇದೆ. ಇದು ಈಕ್ವಿಲಿಬ್ರಿಯಂ ಪೊಸಿಷನ್, ನಾರ್ಮಲ್ ಆಗಿ ಈ ತರ ಇತ್ತು ವೇವ್, ಪಾರ್ಟಿಕಲ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಅಲೈನ್ ಆಗಿತ್ತು. ಇದೇನಾಗಿದೆ, ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಮೇಲೆ ಹೋಗಿದೆ. ಈಗ ಅದೆಷ್ಟು ಮೇಲೆ ಹೋಗಿದೆ and what is the distance from the origin? It is given as x. x ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಟೈಮ್ ಟಿ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ವೈ ಆಕ್ಸಿಸ್ ನಲ್ಲಿ. ಸೊ ದಟ್ ಈಸ್ ವಾಟ್ ಇಕ್ವೇಶನ್ ಇಸ್ ಗಿವಿಂಗ್. y is equals to a sin of kx minus omega t. a sin of kx minus omega t. ಸೊ ಈ ಇಕ್ವೇಶನ್ ಏನ್ ಇಂಡಿಕೇಟ್ ಮಾಡ್ತಿದೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಮೇಲೆ ಹೋಗಿದೆ. ಆ ಪಾರ್ಟಿಕಲ್ ಸ್ಪೆಸಿಫಿಕೇಶನ್ ಏನು, ಇದು ಆರಿಜಿನ್ ಇಂದ ಎಕ್ಸ್ ಟೈಮ್ ಅಲ್ಲಿ ಇದೆ, ಮತ್ತೆ ಟೈಮ್ ಟಿ ಅಲ್ಲಿ ಎಷ್ಟು ಡಿಸ್ಟೆನ್ಸ್, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತಿದ್ದೀನಿ. ಸೊ ಈಗ ಏನ್ ಮಾಡೋಣ, ಲೆಟ್ ಅಸ್ ಸಿ. ಈಗ ಜಸ್ಟ್ ಸ್ವಲ್ಪ ಟೈಮ್ ಕೊಡೋಣ. ಇನ್ ಸ್ವಲ್ಪ ಟೈಮ್ ಕೊಟ್ರೆ ಈ ಪಾರ್ಟಿಕಲ್ ಏನಾಗುತ್ತೆ, ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಈಗ ಟೈಮ್ ಏನಾಗಿತ್ತು, ಟಿ ಡ್ಯಾಶ್ ಆಗಿದೆ. ಈಗ ಮತ್ತೆ ಈಕ್ವೇಶನ್ ಟಿ ಅಲ್ಲಿ, ಈ ಈಕ್ವೇಶನ್ ಅಲ್ಲಿ y is equals to a sin of omega t, sorry, y is equals to a sin of kx minus omega t. ಈಗ ಅದೇ ಪಾರ್ಟಿಕಲ್, ಯಾವ ಪಾರ್ಟಿಕಲ್ ತಗೊಂಡಿದ್ದು, ಈ ಪಾರ್ಟಿಕಲ್ ಅನ್ಸತ್ತಲ್ಲ. ಸೊ ಈ ಪಾರ್ಟಿಕಲ್ ಅವಾಗಲೇ ಇಲ್ಲಿತ್ತು, ಇವಾಗ ಏನಾಗಿದೆ, ಡೌನ್ ಸೈಡ್ ಬಂದಿದೆ. ಈಗ ಟೈಮ್ ಏನಾಗುತ್ತೆ, ಇನ್ನೊಂದು ಟೈಮ್ ಟಿ ಡ್ಯಾಶ್ ಆಗುತ್ತೆ. ಅವಾಗಲೇ ಟಿ ಇತ್ತು, ಈಗ ಟಿ ಡ್ಯಾಶ್ ಆಗತ್ತೆ. ಅವಾಗಲೇ ಟಿ ಇತ್ತು, ಈಗ ಟಿ ಡ್ಯಾಶ್ ಆಗತ್ತೆ. ಸೊ ಈ ಟೈಮ್ ವೇರಿ ಆಗ್ತಿದ್ರೆ ಈ ಪಾರ್ಟಿಕಲ್ ಕೂಡ ಡಿಸ್ಪ್ಲೇಸ್ಮೆಂಟ್ ವೇರಿ ಆಗ್ತಿದೆ ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ, ಎಕ್ಸ್ ಡಿಸ್ಟೆನ್ಸ್ ಅಲ್ಲಿದೆ. At the time t, what is the displacement of this particle is given by this equation. ಅದೇ ತರ ಇನ್ನೊಂದು ಪಾರ್ಟಿಕಲ್ ಬೇಕಾದ್ರೆ, ಸೊ ಇನ್ನೊಂದು ಪಾರ್ಟಿಕಲ್ ಇದು ಯಾವುದೋ ಕಾನ್ಸಂಟ್ರೇಟ್ ಮಾಡೋಣ. ಈ ಪಾರ್ಟಿಕಲ್ ಎಷ್ಟು y ಡಿಸ್ಪ್ಲೇಸ್ಮೆಂಟ್ ಅಲ್ಲಿದೆ, ಈ ಡಿಸ್ಟೆನ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ x ಪ್ಲೇಸ್ ಅಲ್ಲಿ. ಸೊ ಈಗ x ಪ್ಲೇಸ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದಾಗತ್ತೆ. ಅಂಡ್ t ಏನಾಗುತ್ತೆ, ಸೇಮ್. ಆ ಟೈಮ್ ಟಿ ಅಲ್ಲಿ ಈ ಪಾರ್ಟಿಕಲ್ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಅದನ್ನೇ ಈ y ಅಂತ ಇಂಡಿಕೇಟ್ ಮಾಡೋದು. ಸೊ y ಇಂಡಿಕೇಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಈಚ್ ಪಾರ್ಟಿಕಲ್ ವಿಚ್ ಆರ್ ಇನ್ ದ ವೇವ್. ಸೊ ಆಲ್ರೆಡಿ ಹೇಳಿದ್ದೀನಿ, ವೇವ್ ಇಸ್ ಅ ಕಾಂಬಿನೇಷನ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ನೋಡಿ ಎಷ್ಟು ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಇದೆ ಒಂದು ವೇವ್ ಅಲ್ಲಿ. ಸೊ ಒಂದು ಆಸಿಲೇಷನ್ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ, y is equal to a sin omega t ಅಂತ. ಸೊ ಈಗ ಅಂತ ಪಾರ್ಟಿಕಲ್ಸ್ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಇದೆ. ಎಕ್ಸ್ ಕ್ಯಾನ್ ವೇರಿ ಫ್ರಮ್ 0 to infinity. ಯಾವ್ಯಾವ ಪಾರ್ಟಿಕಲ್ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಎಲ್ಲಿದೆ ಅಂತ ಆ ಈಕ್ವೇಶನ್ ಇಂಡಿಕೇಟ್ ಮಾಡುತ್ತೆ. ಸೊ ಈಚ್ ಪಾರ್ಟಿಕಲ್ ಇಸ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. I hope you understand. Each particle is executing simple harmonic motion, and when you freeze the timer at the time t, so screenshot ತಗೊಳ್ಳೋಣ. At the time t, each particle is having its own displacement. ಒಂದೊಂದು ಪಾರ್ಟಿಕಲ್ ಒಂದೊಂದು ಡಿಸ್ಪ್ಲೇಸ್ಮೆಂಟ್ ಅಲ್ಲಿದೆ. ಈಗ ಯಾವುದೋ ಒಂದು ಪಾರ್ಟಿಕಲ್ ಟಾಪ್ ಮೋಸ್ಟ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇರುತ್ತೆ, ಹೌದಾ? ಮತ್ತೆ ಇಲ್ಲಿ ಇನ್ನೊಂದು ಬರುತ್ತೆ, ಮುಂದೆ ಬರುತ್ತೆ, ಕಟ್ ಆಗಿರೋದನ್ನ ಗೊತ್ತಾಗ್ತಿಲ್ಲ. ಸೊ ಈ ಟಾಪ್ ಮೋಸ್ಟ್ ಅಲ್ಲಿ ಇರ್ತಕ್ಕಂಥ ಪೊಸಿಷನ್ ನಾವೇನಂತ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ಕ್ರಸ್ಟ್. ದ ಮಿನಿಮಮ್ ಲೀಸ್ಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ, -y ಆಗಿದೆ. ಇಲ್ಲಿರ್ತಕ್ಕಂಥ ಪೊಸಿಷನ್ ನಾವು ಟ್ರಫ್ ಅಂತ ಕರಿತೀವಿ. ಟ್ರಫ್ ಅಂಡ್ ದಿಸ್ ಇಸ್ ಕಾಲ್ಡ್ ಕ್ರಸ್ಟ್. ಈ ಕ್ರಸ್ಟ್ ಏನಾಗತ್ತೆ, ಟೈಮ್ ನ ಕೊಟ್ರೆ ನೋಟ್ ಮಾಡ್ಕೊಂಡ್ರೆ ಕ್ರಸ್ಟ್ ಟ್ರಫ್. ಸೊ ವಿ ವಿಲ್ ಸಿ. ಈಗ ಟೈಮ್ ನ ರೆಸ್ಯೂಮ್ ಮಾಡಿದ್ರೆ ಈ ಕ್ರಸ್ಟ್ ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ. ಈ ಟ್ರಫ್ ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತೇವೆ. ದ ಪೊಸಿಷನ್ ಆಫ್ ಪಾರ್ಟಿಕಲ್ ವೇ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಮ್ಯಾಕ್ಸಿಮಮ್ ಇಸ್ ಕಾಲ್ಡ್ ಆಸ್ ಕ್ರಸ್ಟ್, or in other words the position of particle where displacement is plus a is called as crust. The position of the particle where the displacement is minus a maximum displacement ತಾನೆ, ಈ ಪೊಸಿಷನ್ ನಾವು ಏನಂತ ಕರಿತೀವಿ, ಟ್ರಫ್ ಅಂತ ಕರಿತೀವಿ. ಸೊ ಈ ಪೊಸಿಷನ್ ನಾವು ಕ್ರಸ್ಟ್ ಅಂತ ಕರಿತೀವಿ. We call this as a crust.
Again, what is this? This is called as crest. Crest, crest, trough, crest, trough, crest, trough. ಸೊ ಈಗ ಇಲ್ಲೇ ಡಿಫೈನ್ ಮಾಡ್ತೀನಿ ವೇವ್ ಲೆಂತ್ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಬಿಡ್ತೀನಿ ನೋಡಿ. ಸೊ ವೇವ್ ಲೆಂತ್ ಅಂದ್ರೆ ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಕ್ರೆಸ್ಟ್. ಅದು ಕಾನ್ಸ್ಟೆಂಟ್ ಇರುತ್ತೆ. ಈಗ ವೇವ್ ಟೈಮರ್ ನ ರೆಸ್ಯೂಮ್ ಮಾಡಿದ್ರು ಅಷ್ಟೇ ಡಿಸ್ಟೆನ್ಸ್ ಇಂದ ಮುಂದಕ್ಕೆ ಹೋಗುತ್ತೆ. ಆ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ? ಕ್ರೆಸ್ಟ್ ಅಂತ ಕರಿತೀವಿ. ಇಲ್ಲ ಸರ್ ನಮ್ಗೆ ಇನ್ನೊಂದು ಡೆಫಿನೇಷನ್ ಬೇಕು ಅಂದ್ರೆ, ಸೊ ಬೇಕಾದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಟ್ರಫ್ ಅಂತ ತಗೋಬಹುದು. ಸೊ ನೋಡಿ ಇಲ್ಲೊಂದು ಟ್ರಫ್ ಇದೆ, ವಿ ಹ್ಯಾವ್ ಟ್ರಫ್ ಹಿಯರ್, another trough here. The distance between two consecutive trough is called as lambda, wavelength. The distance between two consecutive wavelengths, trough are called as lambda. It is indicated by wavelength lambda. ಆಯ್ತಾ? ಸೊ ಈಗ ಇನ್ನೊಂದು ಟರ್ಮ್ ಇದೆ, ಟೈಮ್ ಪೀರಿಯಡ್ ಆಫ್ ವೇವ್. ಟೈಮ್ ಪೀರಿಯಡ್ ಆಫ್ ವೇವ್ ನೋಡಿ, ಇಲ್ಲಿರ್ತಕ್ಕಂಥ ಡಿಸ್ಟರ್ಬೆನ್ಸ್ ಏನಾಗ್ತದೆ? ಲೆಟ್ ಮೀ ಪಾಸ್ ಅಟ್ ದಿಸ್ ಪೊಸಿಷನ್. ಸೊ ನೋಡಿ, ಇದು ಒನ್ ರೌಂಡ್ ಹೋದ್ರೆ ಒನ್ ಕಂಪ್ಲೀಟ್ ವೇವ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇದು ಒನ್ ರೌಂಡ್ ಹೋದ್ರೆ, ನೋಡ್ಕೊಳ್ಳಿ ಇದನ್ನ, ಇದು ಒನ್ ರೌಂಡ್ ಹೋಗೋವರೆಗೂ ಇದು ಒನ್ ರೌಂಡ್ ಕಂಪ್ಲೀಟ್ ಆಯ್ತು, ಮತ್ತೆ ಪಾರ್ಟಿಕಲ್ಸ್ ಸೇಮ್ ಯಥಾಸ್ಥಿತಿಗೆ ಬಂತು. ಅಂದ್ರೆ ನಾನು ಇದನ್ನ ಪ್ಲೇ ಮಾಡೋಕ್ಕಿಂತ ಮೊದಲು ಎಷ್ಟಿತ್ತು ಈಗ ಅಷ್ಟೇ ಇದೆ. ಸೊ ಈ ಪಾರ್ಟಿಕಲ್ ಡೌನ್ ಸೈಡ್ ಹೋಗಿ ಮೇಲೆ ಬಂತು, ಈ ಕ್ರಸ್ಟ್ ಏನಾಯ್ತು ಇಲ್ಲಿಗೋಯ್ತು. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಈ ಡಿಸ್ಟರ್ಬೆನ್ಸ್ ಒನ್ ರೌಂಡ್ ಹಾಕಿದ್ರೆ ಈ ಪಾರ್ಟಿಕಲ್ ಡೌನ್ ಹೋಗಿ ಮತ್ತೆ ಮೇಲೆ ಬಂತು, ಇಲ್ಲಿರ್ತಕ್ಕಂಥ ಕ್ರಸ್ಟ್ ಇಲ್ಲಿಂದ ಟ್ರಾವೆಲ್ ಮಾಡಿ ಮುಂದಕ್ಕೆ ಹೋಯ್ತು. ಎಷ್ಟು ಡಿಸ್ಟೆನ್ಸ್ ಹೋಯ್ತು? ಲ್ಯಾಂಬ್ಡಾ ಡಿಸ್ಟೆನ್ಸ್ ಹೋಯ್ತು. ಈಗ ನಂಬರ್ ಆಫ್ ಆಸಿಲೇಷನ್ಸ್ ಪ್ರೊಡ್ಯೂಸ್ಡ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಅದನ್ನ ನಾವೇನಂತ ಹೇಳ್ತೀವಿ? ಫ್ರೀಕ್ವೆನ್ಸಿ. ಅದಕ್ಕಿಂತ ಮೊದಲು ಟೈಮ್ ಪೀರಿಯಡ್, ಕ್ಯಾಪಿಟಲ್ ಟಿ. ಕ್ಯಾಪಿಟಲ್ ಟಿ ಇಸ್ ಅ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಆಫ್ ಎ ಪಾರ್ಟಿಕಲ್. ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್ ಒನ್ ಕಂಪ್ಲೀಟ್ ಆಸಿಲೇಷನ್ ಆಗೋದಕ್ಕೆ ಎಷ್ಟು ಟೈಮ್ ತಗೋತೋ ಅದನ್ನ ಟಿ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಟೈಮ್ ಪೀರಿಯಡ್ ಆಫ್ ವೇವ್. ಸರ್ ಅದು ಹೇಗೆ ಸರ್? ನೋಡಿ, ಇದು ಒನ್ ಆಸಿಲೇಷನ್ ಆದ್ರೆ ಈ ಕ್ರಸ್ಟ್ ಒನ್ ವೇವ್ ಲೆಂತ್ ಮುಂದೆಗೆ ಹೋಗಿರುತ್ತೆ. ನೋಟ್ ಮಾಡ್ಕೋಬೇಕು, ಇವೆಲ್ಲ ಇಂಪಾರ್ಟೆಂಟ್. ಸೊ ವೆರಿ ಸ್ಟ್ರಾಂಗ್ ಪಾಯಿಂಟ್ಸ್ ದೀಸ್ ಆರ್ ಆಲ್. ಇವೆಲ್ಲ ಅರ್ಥ ಆದ್ರೆ ಪ್ರಾಬ್ಲಮ್ಸ್ ಏನೂ ಇಲ್ಲ ಇಲ್ಲಿ ಆಕ್ಚುಲಿ. ಸೊ ಇದು ಒಂದು ಆಸಿಲೇಷನ್ ಆದ್ರೆ ಇದು ಲ್ಯಾಂಬ್ಡಾ ಡಿಸ್ಟೆನ್ಸ್ ಅಷ್ಟು ಮುಂದಕ್ಕೆ ಹೋಗಿರುತ್ತೆ, ಹೌದಾ? ಸೊ ಹಾಗಾದ್ರೆ ಟೈಮ್ ಪೀರಿಯಡ್ ಆಫ್ ದ ವೇವ್ ಈಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಟೈಮ್ ಟೇಕನ್ ಟು ಕ್ರಿಯೇಟ್ ಒನ್ ಕಂಪ್ಲೀಟ್ ವೇವ್ ಅಂತ ಹೇಳ್ಬೋದಾ? ಅಂದ್ರೆ ಇದನ್ನ ಒನ್ ಕಂಪ್ಲೀಟ್ ವೇವ್ ಅಂತ ಕರಿತೀವಿ. ಇಲ್ಲ, ಇಲ್ಲಿಂದ ಇಲ್ಲಿವರೆಗೂ ತಗೋಬಹುದು, ಅದನ್ನ ಒನ್ ವೇವ್ ಅಂತ ಕರಿತೀವಿ. ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಫ್ರಮ್ ಹಿಯರ್ ಟು ಹಿಯರ್ ಅಂತಾನು ತಗೋಬಹುದು ಬೇಕಾದ್ರೆ. ಸೊ ಒನ್ ಕಂಪ್ಲೀಟ್ ವೇವ್ ಕ್ರಿಯೇಟ್ ಆಗೋದಕ್ಕೆ ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಎಂಡ್ ಮಾಡಿ. ಸೊ ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಅಂಡ್ ದಟ್ ಟೈಮ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ದಿಸ್ ಒನ್, and that is equals to time period of rotation of this one. ಇದು ಒನ್ ರೌಂಡ್ ಹೋದ್ರೆ ಇದು ಒನ್ ಆಸಿಲೇಷನ್ ಕಂಪ್ಲೀಟ್ ಮಾಡುತ್ತೆ. ಇದು ಒನ್ ಆಸಿಲೇಷನ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಕ್ರಸ್ಟ್ ಮುಂದಕ್ಕೆ ಹೋಗಿ ಇಲ್ಲಿದೆ. ಈಗ ಅರ್ಥ ಆಗ್ತಿದ್ಯಾ? ಮತ್ತೆ ಇದು ಇನ್ನೊಂದು ರೌಂಡ್ ಕಂಪ್ಲೀಟ್ ಮಾಡಿದ್ರೆ ಇದು ಮುಂದಕ್ಕೆ ಹೋಗುತ್ತೆ, ಇಲ್ಲಿರೋ ಕ್ರಸ್ಟ್ ಇಲ್ಲಿಗೆ ಬರುತ್ತೆ. ಸೊ ಈ ತರ ಎನರ್ಜಿ ಪ್ರಾಪಗೇಟ್ ಆಗತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಂಡ್ ಟೈಮ್ ಪೀರಿಯಡ್ ಆಫ್ ವೇವ್. ಎರಡೂ ಒಂದೇ ಈ ಕೇಸಲ್ಲಿ, ಯಾಕಂದ್ರೆ ವೇವ್ ಇಸ್ ಎ ಕಾಂಬಿನೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. Now let us define frequency. The reciprocal of time period is called as frequency of the wave. So after that we will study angular wave number ಬಗ್ಗೆ ಸ್ಟಡಿ ಮಾಡೋಣ. So let us see what do you mean by angular wave number. Wavelength ಅಂದ್ರೆ ಏನು ಅಂತ ಗೊತ್ತಾಗಿದೆ. Wavelength is indicated by word lambda, Latin alphabet, not word lambda. Frequency is indicated by nu. ಕೆಲವೊಂದು ಬುಕ್ಸ್ ಅಲ್ಲಿ f ಅಂತ ಕರೀತಾರೆ, don't get confused. After that we will study angular frequency. ಸರ್ ಇಲ್ಲಿ ಪಾರ್ಟಿಕಲ್ ಆಸಿಲೇಟ್ ಆಗ್ತಿದ್ರೆ ಅದರ ಕರೆಸ್ಪಾಂಡಿಂಗ್ ಆಗಿ ಇನ್ನೊಂದು ಏನೋ ಸಿಸ್ಟಮ್ ರೊಟೇಷನ್ ಆಗ್ತಿರುತ್ತೆ. ಸೊ ಆಲ್ರೆಡಿ ಸ್ಟಡಿಡ್ ಇನ್ ಆಸಿಲೇಷನ್. ಸೊ ಇಲ್ಲೂ ಎಕ್ಸಾಂಪಲ್ ನೋಡಬಹುದು. ಇದು ಪಾರ್ಟಿಕಲ್ ಒನ್ ಆಸಿಲೇಟ್ ಆಗೋಷ್ಟೊತ್ತಿಗೆ ಇದು ಒನ್ ರೌಂಡ್ ಹೋಗಿರುತ್ತೆ. ಇಲ್ಲಿ ನಾವು ರೊಟೇಷನಲ್ ಮೋಷನ್ ಅಲ್ಲಿ ಆಂಗುಲರ್ ಫ್ರೀಕ್ವೆನ್ಸಿ ಅಲ್ಲಿ ಮೆಷರ್ ಮಾಡ್ತೀವಿ, ಇಲ್ಲಿ ಲೀನಿಯರ್ ಫ್ರೀಕ್ವೆನ್ಸಿ ಅಂತ ಮೆಷರ್ ಮಾಡ್ತೀವಿ. ಒಮೆಗಾ ಇಸ್ ಈಕ್ವಲ್ಸ್ ಟು 2πf. that is equals to 2π by capital T. ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ನೀವು ನೋಟ್ ಮಾಡ್ಕೊಳ್ಳಿ. ಸೊ ಲ್ಯಾಂಬ್ಡಾ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಕ್ರೆಸ್ಟ್. ಲ್ಯಾಂಬ್ಡಾ ಡಿಸ್ಟೆನ್ಸ್ ಬಿಟ್ವೀನ್
2 consecutive trough lambda. ಸೊ ಲ್ಯಾಂಬ್ಡಾನ ಇನ್ನೊಂದು ತರ ಕೂಡ ಡಿಫೈನ್ ಮಾಡ್ಬೋದು, ಏನಂತ ನೋಡೋಣ. ಸೊ ಲೆಟ್ ಮೀ ಕನ್ಸಿಡರ್, ಸೊ ಒಂದೇ ಒಂದು ನಿಮಿಷ. ಸೊ ಈ ತರ ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಈಗ ವೇವ್ ಪ್ರಾಪಗೇಟ್ ಆಗ್ತಿರ್ಬೇಕಾದ್ರೆ ಒಂದೇ ಒಂದು ನಿಮಿಷ ಇನಿಷಿಯಲ್ ಕಂಡೀಷನ್ಸ್ ಅಡ್ಜಸ್ಟ್ ಮಾಡ್ಕೊತೀನಿ. ಯಾ ಓಕೆ. ಸೊ ಈಗ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಹ್ಯಾವಿಂಗ್ ಸೇಮ್ ಫೇಸ್. ಫಸ್ಟ್ ಆಫ್ ಆಲ್ ಫೇಸ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆ ಈಕ್ವೇಶನ್ ಅಲ್ಲಿ kx ಮೈನಸ್ ಒಮೆಗಾ ಟಿ ಇದೆಯಲ್ಲ, ಈ ಟರ್ಮ್ ನ ಫೇಸ್ ಅಂತ ಕರಿತೀವಿ. ಹಂಗಂದ್ರೆ ಏನು? ಇಟ್ ಇಂಡಿಕೇಟ್ಸ್ ದ ಆಂಗ್ಯುಲರ್ ಪೊಸಿಷನ್. ಈಗ ಕಂಪ್ಲೀಟ್ ಆಸಿಲೇಷನ್ ನಾನು 360 ಡಿಗ್ರಿ ಅನ್ಕೊಂಡ್ರೆ ಇದು ಒನ್ ಕಂಪ್ಲೀಟ್ ಆಸಿಲೇಷನ್ ಆಗೋಷ್ಟಾಗೆ ಇದು ಪಾರ್ಟಿಕಲ್ ಈ ಪೊಸಿಷನ್, ಈ ಎನರ್ಜಿ ಇಲ್ಲಿ ರೀಚ್ ಆಗಿರುತ್ತೆ. ಹೌದಾ? ನಾವ್ I can define lambda in another way. Distance between two consecutive particles having same phase. ನಾವು ಈ ತರನು ಡಿಫೈನ್ ಮಾಡಬಹುದು ಯಾವುದನ್ನ? ಲ್ಯಾಂಬ್ಡಾನ. ಸರ್ ಅದು ಹೇಗೆ ಸರ್? ಈಗ ಇದನ್ನ ಫೇಸ್ 0 ಅಂತ ಅನ್ಕೊಂಡ್ರೆ ಕಂಪ್ಲೀಟ್ ವೇವ್ ನ 360 ಅಂತ ಅನ್ಕೋಬೋದಾ? ಇದು 0 ಅನ್ಕೊಳ್ಳೋಣ, ಇದನ್ನ 2π ಅನ್ಕೊಳ್ಳೋಣ. ಓಕೆ, ಸೊ ಇದು 2π ಆದ್ರೆ ಇದೇನಾಗಿರುತ್ತೆ? ಪೈ ಆಗಿರುತ್ತೆ. ನಾವು ದಿಸ್ ವಿಲ್ ಬಿ ಪೈ ಬೈ 2 ದಿಸ್ ವಿಲ್ ಬಿ 3π/2 ಆಗಿರುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಈಗ ಏನ್ ಮಾಡೋದು? ಯಾವ್ದಾದ್ರು ಎರಡು ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿ. ಸೊ ನೋಡಿ, ನಾನು ಇಲ್ಲೊಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ತೀನಿ, ಪಾರ್ಟಿಕಲ್ 1. ದ ಫೇಸ್ ಇಸ್ 180. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ 180 ಫೇಸ್ ಇರ್ತಕ್ಕಂಥ ಪಾರ್ಟಿಕಲ್ ಇಲ್ಲೊಂದಿದೆ ನೋಡಿ, ಪಾರ್ಟಿಕಲ್ 2. ಫೇಸ್ 180, ಇಲ್ಲಿ 270, ಮತ್ತೆ ಇದಕ್ಕೆ ಎಷ್ಟಾಗುತ್ತೆ? 180. ಈಗ ಇವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ನಾನು ಲ್ಯಾಂಬ್ಡಾ ಅನ್ಬೋದು. ಆರ್ ಯು ಗೆಟಿಂಗ್? ಸೊ ಇಲ್ಲ ಸರ್, ನಮ್ಗೆ ಇನ್ನೊಂದ್ ತರ ಡಿಫೈನ್ ಮಾಡಿ. ಸೊ ಲೆಟ್ ಅಸ್ ಸಿ. ಈಗ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಇದೆ, ಜನರಲ್ ಆಗಿ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಇದೆ, ಇದರ ಫೇಸ್ ಎಷ್ಟಿದೆ? 45 ಡಿಗ್ರಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, 45. ನೆಕ್ಸ್ಟ್ 45 ಎಲ್ಲಿ ಬರುತ್ತೆ ನೋಡಿ? ಇದು 0, ಇದು 90, ಇದು 180, ಇದು 270, ಇದು 360. ಮತ್ತೆ 360 ಆದ್ಮೇಲೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 0. ಸೊ ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮತ್ತೆ 45 ಡಿಗ್ರಿ ಅಲ್ಲಿದೆ. ಹೌದಾ? ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಹ್ಯಾವಿಂಗ್ ಸೇಮ್ ಫೇಸ್ ಇಸ್ ಕಾಲ್ಡ್ ಆಸ್ ಲ್ಯಾಂಬ್ಡಾ. ಅದನ್ನ ನಾವು ಲ್ಯಾಂಬ್ಡಾ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಹ್ಯಾವಿಂಗ್ ಸೇಮ್ ಫೇಸ್ ಇಸ್ ಕಾಲ್ಡ್ ಆಸ್ ಲ್ಯಾಂಬ್ಡಾ. ಎರಡು ಪಾರ್ಟಿಕಲ್ಸ್ ಸೇಮ್ ಫೇಸ್ ಇರ್ತಕ್ಕಂಥ ಎರಡು ಕನ್ಸಿಕ್ಯೂಟಿವ್ ನಿಯರ್ ಬೈ ಪಾರ್ಟಿಕಲ್ಸ್ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ? ಲ್ಯಾಂಬ್ಡಾ ಅಂತ ಕರಿತೀವಿ. ಸರ್ ಹಾಗಾದ್ರೆ ಅವಾಗಲೇ ಕೊಟ್ಟಿದ್ದ ಡೆಫಿನೇಷನ್ ರಾಂಗ್. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಕ್ರಸ್ಟ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಟ್ರಫ್ ಅಂತ ಹೇಳಿದ್ವಿ, ಅದು ಕರೆಕ್ಟೇ. ಸೊ ವಾಟ್ ಇಸ್ ಅ ಫೇಸ್ ಆಫ್ ದ ಕ್ರಸ್ಟ್? π/2 ಅಥವಾ 90 ಡಿಗ್ರಿ. 0, π/2, 180, 270, 360. ಹೌದಾ? ಮತ್ತೆ 360 ಆದ್ಮೇಲೆ ಇದೇನಾಗತ್ತೆ? ಮತ್ತೆ π/2. ಸೊ ಎರಡು ಪಾರ್ಟಿಕಲ್ಸ್ π/2 ಫೇಸ್ ಇದ್ರೆ ಅವನ್ನ ನಾವು ಕ್ರಸ್ಟ್ ಅಂತ ಕರಿತೀವಿ. ಇದು ಕ್ರಸ್ಟ್, ಇದು ಕ್ರಸ್ಟ್. ಕ್ರಸ್ಟ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ನ ನಾವೇಂತ ಕರಿತೀವಿ? ಲ್ಯಾಂಬ್ಡಾ. ಟ್ರಫ್ ತಗೊಳ್ಳಿ, ಇದ್ರದ್ದು ಫೇಸ್ ಎಷ್ಟಾಗಿರುತ್ತೆ? 270 ಆರ್ 3π/2 ಆಗಿರುತ್ತೆ. ಹೌದಾ? 3π/2, 0, π/2, 180, 270, 360. ಮತ್ತೆ 0, ಇದನ್ನ 0 ಅನ್ಕೋಬಹುದು, 90, 180, 270. ಸೊ ಇಲ್ಲಿ ಇನ್ನೊಂದು ಟ್ರಫ್ ಇದೆ. ಸೊ ಎರಡು ಟ್ರಫ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ನಾವು ಲ್ಯಾಂಬ್ಡಾ ಅಂತ ಕರಿತೀವಿ. ಸೊ ದಟ್ ಈಸ್ ಅನದರ್ ವೇ ಆಫ್ ಡಿಫೈನಿಂಗ್ ವೇವ್ ಲೆಂತ್ ನ ನಾವು ಡಿಫೈನ್ ಮಾಡಬಹುದು. ಫ್ರೀಕ್ವೆನ್ಸಿನ ಡಿಫೈನ್ ಮಾಡಿದ್ವಿ, ವೇವ್ ಲೆಂತ್ ನ ಡಿಫೈನ್ ಮಾಡಿದ್ವಿ, ಟೈಮ್ ಪೀರಿಯಡ್ ನ ಡಿಫೈನ್ ಮಾಡಿದ್ವಿ, ಆಂಪ್ಲಿಟ್ಯೂಡ್ ನ ಡಿಫೈನ್ ಮಾಡಿದ್ವಿ, ಅಂಡ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಕೂಡ ಡಿಫೈನ್ ಮಾಡಿದ್ವಿ. ಸೊ ಇನ್ನೊಂದು ಆಂಗ್ಯುಲರ್ ನಂಬರ್, ವಿ ವಿಲ್ ಟಾಕ್ ಅಬೌಟ್ ದಟ್ ಒನ್ ಇನ್ ದ ಬೋರ್ಡ್. ನೋಟ್ ಮಾಡ್ಕೊಂಡ್ರೆ ವಿ ವಿಲ್ ಗಿವ್ ಡೀಟೇಲ್ಸ್, ವರ್ಡ್ ವೈಸ್ ಬರೀತೀನಿ, ನೋಟ್ ಮಾಡ್ಕೋಬಹುದು ಬೇಕಿದ್ರೆ. ವಿ ಆರ್ ಗೋಯಿಂಗ್. ಸೊ ಲೆಟ್ ಅಸ್ ಸಿ ಈಚ್ ಟರ್ಮ್ದು ಎಕ್ಸ್ಪ್ಲನೇಷನ್ ನೋಡೋಣ. So let us consider the wave equation. y is equals to a sine of kx minus omega t.
So this is in the form of ax plus or minus bt, and it satisfies y is having definite values for all the values of x and t. So ಹಾಗಾಗಿ ಇದು ವೇವ್ ಅಂತ ಪ್ರೂವ್ ಮಾಡಬಹುದು ಮ್ಯಾಥಮೆಟಿಕಲಿ. ಸೊ ಬಟ್ ನಾವು ಆಲ್ರೆಡಿ ಫಿಸಿಕಲ್ ಮೀನಿಂಗ್ ನೋಡಿದ್ವಿ. ಸೊ ಈಗ ಪ್ರತಿಯೊಂದು ಟರ್ಮ್ ಇಕ್ವೇಶನ್ ಏನು ಮೀನಿಂಗ್ ಏನು ಅಂತ ನೋಡೋಣ. ಕೆಲವೊಂದು ಸತಿ ನೀವು ಇಲ್ಲಿ ಇನಿಷಿಯಲ್ ಫೇಸ್ ನ ಆಡ್ ಮಾಡ್ಕೋಬೇಕಾಗತ್ತೆ. ಸರ್ ವಾಟ್ ಈಸ್ ದಿಸ್ ಇನಿಷಿಯಲ್ ಫೇಸ್? ಸೊ ಅಲ್ಲಿ ಹೇಳೋದು ಮತ್ತೆ, ಸೊ ಒಂದು ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಅರ್ಥ ಆಗ್ತಿದ್ಯಾ? ಸೊ ಈಗ ವೇವ್ ಈ ತರ ಪ್ರಾಪಗೇಟ್ ಆಗ್ತಿದೆ, ಆಲ್ರೆಡಿ ಪ್ರಾಪಗೇಟ್ ಆಗ್ತಿದೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಿಲ್ಲ, ಆಲ್ರೆಡಿ ಆಗ್ತಿದೆ. ಈಗ ಪಾರ್ಟಿಕಲ್ ಇಲ್ಲಿದ್ದಾಗ ಟೈಮ್ t = 0 ತಗೊಂತೀನಿ. ನೆಕ್ಸ್ಟ್ ಮೂಮೆಂಟ್ ನಾನು ಟೈಮನ್ನು ಆನ್ ಮಾಡ್ಕೊತೀನಿ, ಪಾರ್ಟಿಕಲ್ ಏನಾಗುತ್ತೆ ಟು ಅಂಡ್ ಫ್ರೋಮ್ ಆಗುತ್ತೆ, ಟೈಮ್ ಏನಾಗುತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈಗ ನಾನು ಟೈಮನ್ನು ಸ್ಟಾರ್ಟ್ ಮಾಡೋವಾಗೆ ಪಾರ್ಟಿಕಲ್ ಇಲ್ಲೆಲ್ಲೋ ಇದೆ, ಅಂದರೆ ನಾನು ಈ ಥರ ವೇವ್ಸ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಕರೆಕ್ಟಾಗಿ ಇದು ಈಕ್ವಿಲಿಬ್ರಿಯಂ ಪೊಸಿಷನ್. ಈ ಥರ ಒಂದು ಹಗ್ಗ ಇದೆ, ಈ ಥರ ಇತ್ತು ಸ್ಟ್ರೈಟ್ ಆಗಿ. ನಾನು ಏನು ಮಾಡ್ತೀನಿ, ಈ ಥರ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಅಟ್ ಟೈಮ್ t = 0 ಅಂಡ್ x = 0 ಎಕ್ಸಾಕ್ಟ್ ಆಗಿ ಇಲ್ಲಿದ್ದಾಗ ಏನಾಯ್ತು, ಅದು ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಸ್ಟಾರ್ಟ್ ಆಯ್ತು. ಅವಾಗಲೇ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಸ್ಟಾರ್ಟ್ ಆಯ್ತು. ಸೊ ಇವಾಗ ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಕೇಸ್ನ ನೋಡಿ. ಈ ತರ ಇರಬೇಕಾಗಿರ್ತಕ್ಕಂಥ ವೇವ್ ಟೈಮ್ t = 0 ಇದ್ದಾಗ ಆಲ್ರೆಡಿ ಈ ತರ ಇದೆ. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಲ್ಲ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು, ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತೀನಿ ಟೈಮರ್ನ. ಸೊ ನೆಕ್ಸ್ಟ್ ಡೌನ್ ಕಮಿಂಗ್ ಅಪ್ ಈ ತರ ಹೋಗುತ್ತೆ. ಅಂದ್ರೆ ಇನಿಷಿಯಲಿ ಅದಕ್ಕೊಂದು ಫೇಸ್ ಇದೆಯಲ್ಲ, ನಾವು ಆಲ್ರೆಡಿ ನೋಡಿದ್ವಿ. SHM ಎಕ್ಸಿಕ್ಯೂಟ್ ಆಗ್ತಾ ಇದ್ರೆ ಅದನ್ನ ಆಂಗ್ಯುಲರ್ ಪೊಸಿಷನ್ ಆಗಿ ಇಂಡಿಕೇಟ್ ಮಾಡಬಹುದು ಯೂಸಿಂಗ್ ಫೇಸ್ ನ ಯೂಸ್ ಮಾಡಿ ಆಂಗ್ಯುಲರ್ ಪೊಸಿಷನ್ ನ ಕೊಡಬಹುದು. ಈಗ ಟೈಮರ್ t = 0 ಇದ್ದಾಗ x = 0, ಫಸ್ಟ್ ಪಾರ್ಟಿಕಲ್ x = 0 ಅಲ್ಲಿ ಇರುತ್ತೆ, ಹೌದಾ? x = 0 ಇಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಟೈಮ್ t = 0 ಇದ್ದಾಗ ಯಾವ ಫೇಸ್ ಅಲ್ಲಿ ಇದೆ ಅದನ್ನೇ ನಾವು ಇನಿಷಿಯಲ್ ಫೇಸ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಇನಿಷಿಯಲ್ ಫೇಸ್, ಫಸ್ಟ್ ಪಾರ್ಟಿಕಲ್ ಅಂದ್ರೆ x = 0 ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಟೈಮ್ 0 ಇದ್ದಾಗ ಯಾವ ಫೇಸ್ ಅಲ್ಲಿ ಇದೆ ಅದನ್ನ ನಾವು ಇನಿಷಿಯಲ್ ಫೇಸ್ ಅಂತ ಕರಿತೀವಿ. ಸೊ ವಿಲ್ ರೈಟ್ ಒನ್ ಬೈ ಒನ್, ಒಂದೊಂದೇ ಬರೆಯೋಣ. y is displacement of particle along y axis which is at x and at time t. ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಎಕ್ಸ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಟೈಮ್ ಟಿ ಅಲ್ಲಿ ಯಾವ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ ಅಂತ ಈ y ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ವಿ ವಿಲ್ ಸಿ ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಆಂಪ್ಲಿಟ್ಯೂಡ್ it's a maximum displacement of the particle in a medium. maximum displacement ಗೊತ್ತಿದ್ರೆ ಸ್ಕಿಪ್ ಮಾಡಿ, ಡೋಂಟ್ ವೇಸ್ಟ್ ದ ಟೈಮ್. ಸೊ ಬೇಕಾದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಕೋಬಹುದು. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಇನ್ ಮೀಡಿಯಂ when wave propagates through it. ವೇವ್ ಪ್ರಾಪಗೇಟ್ ಆಗ್ತಿರ್ಬೇಕಾದ್ರೆ ಮೀಡಿಯಂ ಅಲ್ಲಿ, ಆ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ ಎಲ್ಲಿಂದ? ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ +a -a. ಸೊ ಆ ಏನಂತ ಕರಿತೀವಿ? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಆಂಪ್ಲಿಟ್ಯೂಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಏನ್ ಮಾಡೋಣ? ಸೊ ಲೆಟ್ ಅಸ್ ಡಿಫೈನ್ frequency. So it is the number of oscillations per second of a particle in wave. Number of oscillation per second. Number of oscillations per second of a particle in medium when wave propagates through it. When wave propagates through it.
ಎಷ್ಟು ಸತಿ ಆಸಿಲೇಷನ್ ಆಗುತ್ತೆ ಅದನ್ನ ನಾವು ಏನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಹರ್ಟ್ಸ್. ಆಕ್ಚುಲಿ ಫಸ್ಟ್ ಟೈಮ್ ಪೀರಿಯಡ್ನ ಡಿಫೈನ್ ಮಾಡಬೇಕಾಗಿತ್ತು. ಟೈಮ್ ಪೀರಿಯಡ್ ಆಫ್ ವೇವ್, period of wave. So it is indicated with the symbol capital T. Frequency na nu anna indicate ಮಾಡ್ತೀವಿ. Time period is the time taken by particle, time taken by particle in medium, time taken by particle in medium for one complete oscillation. Sir, wave ಅಲ್ಲಿ oscillation ಯಾಕೆ ಬರ್ತಿದೆ? What is wave yaar? Wave is a combination of infinite number of oscillation. ಪ್ರತಿ ಒಂದು ಪಾರ್ಟಿಕಲ್ SHM ಆಗ್ತಿರತ್ತೆ ವೇವ್ ಅಲ್ಲಿ. ಸೊ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಡ್ಯೂರಿಂಗ್ ವೇವ್ ಮೋಷನ್. ಸೊ ಅದಕ್ಕೆ ಹೇಳಿದ್ದು ಆಸಿಲೇಷನ್ನ ಓದಿದ್ರೇನೆ ವೇವ್ಸ್ ಅರ್ಥ ಆಗೋದು ಅಂತ. ಆಸಿಲೇಷನ್ಸ್ ಏನಾದರೂ ಸ್ಕಿಪ್ ಮಾಡಿಲಿಕ್ಕೆ ಬಂದಿದ್ರೆ ಆದಷ್ಟು ಬೇಗ ಆಸಿಲೇಷನ್ಸ್ ಹೋಗಿ ನೋಡ್ಕೊಂಬನ್ನಿ. ಓಕೆ, ಪ್ರಮೋಷನ್ ಅಲ್ಲ, ಇಟ್ ಈಸ್ ರಿಕ್ವೈರ್ಮೆಂಟ್, ಬೇಸಿಕ್ಸ್, ಏನು ಮಾಡೋಕ್ಕಾಗಲ್ಲ. ಸರ್ ಗೊತ್ತು ಸರ್. ಟೈಮ್ ಪೀರಿಯಡ್ ಅಂಡ್ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಕ್ಯಾನ್ ಬಿ ಶೋನ್ ಆಸ್ ಫ್ರೀಕ್ವೆನ್ಸಿ. ಸೊ ನ್ಯೂ ಇಸ್ ಈಕ್ವಲ್ಸ್ ಟು 1/2. ಇಟ್ ಈಸ್ ಮೆಜರ್ಡ್ ಇನ್ ಹರ್ಟ್ಸ್. ಟೈಮ್ ಪೀರಿಯಡ್ ಮೆಜರ್ಡ್ ಇನ್ seconds. So ಆಯ್ತು. ನೆಕ್ಸ್ಟ್ ಫೇಸ್ ಆಫ್ ಅ ಪಾರ್ಟಿಕಲ್. ಫೇಸ್ ಆಫ್ ಅ ಪಾರ್ಟಿಕಲ್. ಸೊ ಈಕ್ವೇಶನ್ ಅಲ್ಲಿ ಏನಿದೆ, ಈ ಟರ್ಮ್ ನ ನಾವೇನಂತ ಕರಿತೀವಿ, kx minus omega t plus phi. It is the angular position of a particle at x and at time t during wave motion. Angular position of a particle at x and at time t during wave motion. So that is a phase of a particle. So ಅಂದ್ರೆ ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಪೊಸಿಷನ್ ಕೊಡಿ, ಎಲ್ಲಿದೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ದೂರದಲ್ಲಿ ಇದೆ ಆ ಪೊಸಿಷನ್ ಕೊಡಿ, ಯಾವ ಟೈಮ್ ಅಲ್ಲಿ ಆ ಟೈಮ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಅದು ಯಾವ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ ಅಂತ ಈ ಟರ್ಮ್ ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ಈಸ್ ಫೇಸ್. ಸೊ ನೆಕ್ಸ್ಟ್ ಇನಿಷಿಯಲ್ ಫೇಸ್. ಮೇಲೇದಾಯ್ತಾ? ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ನೋಟ್ ಮಾಡ್ಕೊಳ್ಳಿ. ಇನಿಷಿಯಲ್ ಫೇಸ್. Initial phase. The phase of the particle which is at x is equals to 0 and at x is equals to t second, and at t is equals to 0 second. ಅಂದ್ರೆ ಟೈಮ್ ಅನ್ನ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಪಾರ್ಟಿಕಲ್ ಯಾವ ಪೊಸಿಷನ್ ಅಲ್ಲಿ ಇದೆ ಅದೇನು ಇಂಡಿಕೇಟ್ ಮಾಡುತ್ತೆ, ಇನಿಷಿಯಲ್ ಫೇಸ್ phi. That is the phi, and they are measured in radian. You can go through those things. Next, angular frequency omega. It is a number of rotations completed by source. Actually waves na create ಮಾಡಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಸೋರ್ಸ್ ರೊಟೇಟರಿ ಮೋಷನ್ ಆಗ್ತಿದೆ ಅಂತ ನಾವು ಈಕ್ವಿವಲೆಂಟ್ ಆಗಿ ನೋಡ್ಕೋಬಹುದು. ಹೌದಾ? ಈಕ್ವಿವಲೆಂಟ್ ಆಗಿ ನೋಡ್ಕೋಬಹುದು. ಆ ಈಕ್ವಿವಲೆಂಟ್ ಆಗಿ ಇರ್ತಕ್ಕಂಥ ಸಿಸ್ಟಮ್ದು ರೊಟೇಷನಲ್ ಸ್ಪೀಡ್ ಎಷ್ಟಿದೆ ಅದನ್ನ ನಾವು ಆಂಗ್ಯುಲರ್ ಸ್ಪೀಡ್ ಅಂತ ಕರಿತೀವಿ. ಸೊ ಆಂಗ್ಯುಲರ್ ಸ್ಪೀಡ್ ಇಟ್ ಈಸ್ ದ rotational speed of equivalent system. ಸೊ ಆ ಥರ ಬರೆಯೋ ಅವಶ್ಯಕತೆ ಇಲ್ಲ, ಏನು ಕೇಳಲ್ಲ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಕೇಳಲ್ಲ. ಬಟ್ ಒಮೆಗಾ ಇಸ್ ಈಕ್ವಲ್ಸ್ ಟು 2πf, ದಟ್ ಈಸ್ ಈಕ್ವಲ್ಸ್ ಟು 2π/D. ಸೊ ನೋಡಿ, ಇಲ್ಲಿ ಒಂದು ಆಸಿಲೇಷನ್ ಆಗ್ತಿದೆ ಅಂದ್ರೆ ಸಿಸ್ಟಮು ಇದು ಒಂದು ರೌಂಡ್ ಹಾಕಿರತ್ತಲ್ಲ. ಸೊ ಆ ಸಿಸ್ಟಮ್ ಅಲ್ಲಿ ನೋಡ್ದಲ್ಲ, ಇದು ಈ ತರ ಶಾಫ್ಟ್ ನ ಕನೆಕ್ಟ್ ಮಾಡಿ ಇದು ಒಂದು ರೌಂಡ್ ಹಾಕ್ತಿದ್ರೆ ಈ ಪಾರ್ಟಿಕಲ್ ಮೂವ್ ಆಗ್ತಿತ್ತು ಅಂಡ್ ವೇವ್ ಹ್ಯಾಸ್ moved forward. So omega is equal to 2πf, that is equals to 2π/D. It is measured in
ರೇಡಿಯನ್ ಪರ್ ಸೆಕೆಂಡ್, ರ್ಯಾಟ್ ಪರ್ ಸೆಕೆಂಡ್. ಬರೆಯುವಾಗ ರ್ಯಾಟ್ ಪರ್ ಸೆಕೆಂಡ್ ಅಂತ ಬರಿತೀವಿ, ಬಟ್ ಓದುವಾಗ ರೇಡಿಯನ್ ಪರ್ ಸೆಕೆಂಡ್. ಸೊ ವೆರಿ ಇಂಪಾರ್ಟೆಂಟ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಕೆಲವೊಂದು ನೀಟ್ ಎಕ್ಸಾಮಲ್ಲಿ, ಆಕ್ಚುಯಲ್ ನೀಟ್ ಎಕ್ಸಾಮಲ್ಲಿ ಒಮೇಗಾನ ಪರ್ ಸೆಕೆಂಡ್ ಅಲ್ಲಿ, ಫಾರ್ ಎಕ್ಸಾಂಪಲ್ 10 ಪೈ ಪರ್ ಸೆಕೆಂಡ್ ಅಂತ ಕೊಟ್ಟಿರ್ತಾರೆ. ಸರ್ ಇದು ಪರ್ ಸೆಕೆಂಡ್ ಅಂತಿದೆ, ರೇಡಿಯನ್ ಪರ್ ಸೆಕೆಂಡ್ ಅಂತ ಇರಬೇಕಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಆ್ಯಕ್ಚುಲಿ ರೇಡಿಯನ್ಗೆ ಯಾವುದೇ ರೀತಿ ಡೈಮೆನ್ಷನ್ ಇಲ್ಲ, ಹೌದಾ? ಡೈಮೆನ್ಷನ್ ಇಲ್ಲದೆ ಇರೋವಾಗ ಕೆಲವೊಂದ್ಸತಿ SI ಯೂನಿಟಲ್ಲಿ ಇಗ್ನೋರ್ ಮಾಡ್ಬೋದು. ಆ್ಯಕ್ಚುಲಿ ಇದು ಯಾವ ಥರ ಬರೀಬೇಕು, 10 ಪೈ ರೇಡಿಯನ್ ಪರ್ ಸೆಕೆಂಡ್ ಅಂತ ಬರೀಬೇಕು. ಸಿನ್ಸ್ ರೇಡಿಯನ್ ಇಸ್ ಎ ಡೈಮೆನ್ಷನ್ ಲೆಸ್, ಒಮೇಗಾ ಸಿಂಪ್ಲಿ ಗಿವನ್ ಆಸ್ 10 ಪೈ ಪರ್ ಸೆಕೆಂಡ್ ಅಂತ ಕೊಟ್ಬಿಡ್ತಾರೆ. ಕನ್ಫ್ಯೂಸ್ ಆಗಬೇಡಿ. 10 ಪೈ ರೇಡಿಯನ್ ಪರ್ ಸೆಕೆಂಡ್, ಅದ್ರ ಮೀನಿಂಗ್ ಡೈಮೆನ್ಷನ್ ಲೆಸ್ ಆಗಿರೋದ್ರಿಂದ ಇಗ್ನೋರ್ ಮಾಡ್ಕೋಬಹುದು. That is about angular frequency. Next, angular wave number. Angular wave number. It is indicated by K. ಇದನ್ನ ನಾವು propagation constant ಅಂತಾನೂ ಕರಿತೀವಿ. Propagation constant. Propagation constant. It is a number of wavelength per minute. Number of wavelength, so not minute, per meter. Number of wavelengths per meter omega, K is equals to 2 pi by lambda. K is equals to 2 pi by lambda. K is measured in per meter. K is equals to 2 pi by lambda. That is equals to wave number. Note ಮಾಡ್ಕೊಳ್ಳಿ. We are going to remove this. So let us study about velocity. ಸೊ ನಿಮ್ಮ ವೇವ್ ಚಾಪ್ಟರ್ ಅಲ್ಲಿ ಎರಡು ರೀತಿ ಆಗಿರ್ತಕ್ಕಂಥ ವೆಲಾಸಿಟೀಸ್ ಇದೆ. ಸೊ ದ ಫಸ್ಟ್ ಒನ್ ವಿಚ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ವೆಲಾಸಿಟಿ ಆಫ್ ವೇವ್. ವೆಲಾಸಿಟಿ ಆಫ್ ವೇವ್. ಸೊ ಇನ್ನೊಂದು ವೆಲಾಸಿಟಿ ಇದೆ ಇದೇ ಚಾಪ್ಟರ್ ಅಲ್ಲಿ, ವೆಲಾಸಿಟಿ ಆಫ್ ಪಾರ್ಟಿಕಲ್. ಸೊ ವಾಟ್ ಈಸ್ ದಿಸ್ ವೆಲಾಸಿಟಿ ಆಫ್ ದ ವೇವ್? ನೋಡಿ, ಇಲ್ಲಿ ಯಾವುದೋ ಒಂದು ಕ್ರೆಸ್ಟ್ ನ ಗಮನಿಸಿ. So let us see. So let us consider a crest. ಇಲ್ಲೊಂದು ಕ್ರೆಸ್ಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇಲ್ಲೊಂದು ಕ್ರೆಸ್ಟ್ ಇದೆ. ಆ ಕ್ರೆಸ್ಟ್ ಏನಾಗುತ್ತೆ, ಟೈಮ್ ಕೊಟ್ರೆ ಮುಂದಕ್ಕೆ ಹೋಗುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಲೆಟ್ ಅಸ್ ಅಸ್ಯೂಮ್ ದ ಕ್ರೆಸ್ಟ್ ಇಸ್ ಇನಿಷಿಯಲಿ ಸಮ್ವೇರ್ ಹಿಯರ್, ಇಲ್ಲಿದೆ ಅಂತ ಅನ್ಕೊಳ್ಳೋಣ, ಅಟ್ x1. ಇನ್ ಸ್ವಲ್ಪ ಟೈಮ್ ಕೊಟ್ರೆ ಈ ವೇವ್ ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ. ಎಷ್ಟು ಮುಂದಕ್ಕೆ ಹೋಗುತ್ತೆ? ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಸಮ್ವೇರ್ ಹಿಯರ್ x2. ಟೈಮ್ ನ ಕೊಟ್ರೆ ಆ ಕ್ರೆಸ್ಟ್ ಹಾಗೆಯೇ ಮುಂದಕ್ಕೆ ಹೋಗುತ್ತೆ. ಎಷ್ಟು ಮುಂದಕ್ಕೆ ಹೋಯ್ತು? x2 minus x1. ಲೆಟ್ ಮಿ ಕಾಲ್ ದಟ್ ಎಸ್ ಅ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಡಿಸ್ಟೆನ್ಸ್ ಅಷ್ಟು ಮುಂದಕ್ಕೆ ಹೋಯ್ತು. ವೇವ್ ವೆಲಾಸಿಟಿ ಇಸ್ ಡಿಫೈನ್ಡ್ ಆಸ್ ದ ವೆಲಾಸಿಟಿ ವಿತ್ ವಿಚ್ ದ ಕ್ರೆಸ್ಟ್ ಮೂವ್ಸ್. ವೆಲಾಸಿಟಿ ಆಫ್ ದ ಕ್ರೆಸ್ಟ್ ಅಂದ್ರೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಅಂದ್ರೆ ಕೊಟ್ಟಿರ್ತಕ್ಕಂಥ ವೇವ್ನ ಕ್ರೆಸ್ಟ್ ಪರ್ ಸೆಕೆಂಡ್ ಎಷ್ಟು ಮುಂದಕ್ಕೆ ಹೋಗತ್ತೋ ಅದನ್ನ ನಾವು ವೆಲಾಸಿಟಿ ಆಫ್ ದ ವೇವ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ವೆಲಾಸಿಟಿ ಆಫ್ ದ ಕ್ರೆಸ್ಟ್, ವೆಲಾಸಿಟಿ ಆಫ್ ದ ಟ್ರಫ್, ವೆಲಾಸಿಟಿ ಆಫ್ ದ ಕ್ರೆಸ್ಟ್. ವೇವ್ ಎಷ್ಟು ಮುಂದಕ್ಕೆ ಹೋಗಿರುತ್ತೋ ಕ್ರೆಸ್ಟ್ ಎಷ್ಟು ಮುಂದಕ್ಕೆ ಹೋಗಿರುತ್ತೋ ಟ್ರಫ್ ಕೂಡ ಅಷ್ಟೇ ಮುಂದಕ್ಕೆ ಹೋಗಿರುತ್ತೆ. ಅದೇ ತರ ಇನ್ಯಾವುದೋ ಪಾರ್ಟಿಕಲ್ ಸೇಮ್ ಫೇಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ಗಮನಿಸಿದ್ರೆ ಅದು ಕೂಡ ಅಷ್ಟು ಆ ಫೇಸ್ ಅಷ್ಟು ಮುಂದಕ್ಕೆ ಹೋಗಿರುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ದಿಸ್ ಈಸ್ ಕಾಲ್ಡ್ ವೆಲಾಸಿಟಿ ಆಫ್ ದ ವೇವ್. Velocity of the wave is the velocity with which the wave propagates, ಅಥವಾ the velocity with which the crest moves forward in a given wave. ಕೊಟ್ಟಿರ್ತಕ್ಕಂಥ ವೇವ್ ಅಲ್ಲಿ ಕ್ರೆಸ್ಟ್ ಯಾವ ತರ ಎಷ್ಟು ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗುತ್ತೆ, ಅಥವಾ ಕೊಟ್ಟಿರ್ತಕ್ಕಂಥ ವೇವ್ ಅಲ್ಲಿ ಟ್ರಫ್ ಎಷ್ಟು ಸ್ಪೀಡ್ ಆಗಿ ಮುಂದಕ್ಕೆ ಹೋಗುತ್ತೆ, ಅದನ್ನ ನಾವು ಏನಂತ ಕರಿತೀವಿ? ವೆಲಾಸಿಟಿ ಆಫ್ ದ ವೇವ್ ಅಂತ ಕರಿತೀವಿ. So I hope you understood velocity of wave andre ಏನು ಅಂತ ಅರ್ಥ ಆಯ್ತು. So next we will see velocity of a particle. Velocity of a particle. Velocity of a particle. ಸ್ವಲ್ಪ 2x ಸ್ಪೀಡ್ ಅಲ್ಲಿ ನೋಡ್ತಿದ್ರೆ ಟ್ರೈ ಟು ರೆಡ್ಯೂಸ್ ದ ಸ್ಪೀಡ್. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕಿಲ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಈಗ ಯಾವುದೋ ಒಂದು ಪಾರ್ಟಿಕಲ್ ನ ಗಮನಿಸಿ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಪಾರ್ಟಿಕಲ್. ಇಲ್ಲೊಂದು ಪಾರ್ಟಿಕಲ್ ನ ಗಮನಿಸಿ, ಗ್ರೀನ್ ಕಲರ್ ಪಾರ್ಟಿಕಲ್ ಇದೆ, ನೋಟ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಟೈಮ್ ಕೊಟ್ರೆ ಏನಾಗತ್ತೆ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗತ್ತೆ. ಆಮ್ ಐ ರೈಟ್? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆದ್ರೆ ಈ ಪಾರ್ಟಿಕಲ್ ಏನಾಗುತ್ತೆ? ಮೇಲೆ ಹೋಗುತ್ತೆ, ಡೌನ್ ಸೈಡ್ ಬರುತ್ತೆ. ಅಂದ್ರೆ ಆ ಪಾರ್ಟಿಕಲ್ ಕೂಡ ಮೂವ್ ಆಗ್ತಿದೆಯಲ್ಲ. ವಿತ್ ವಿಚ್ ವೆಲಾಸಿಟಿ ದಟ್ ಪಾರ್ಟಿಕಲ್ ಮೂವ್ಸ್ ಅಪ್ ಅಂಡ್ ಡೌನ್ is called as velocity of the particle.
ಕ್ರೆಸ್ಟ್ ಎಷ್ಟು ಸ್ಪೀಡಲ್ಲಿ ಮುಂದಕ್ಕೆ ಹೋಗುತ್ತೋ ಅದನ್ನ ವೇವ್ ವೆಲಾಸಿಟಿ ಅಂತ ಕರಿತೀವಿ, ಅಥವಾ ಟ್ರಫ್ ಎಷ್ಟು ಮುಂದಕ್ಕೆ ಹೋಗುತ್ತೋ ಅದನ್ನ ನಾವೇನಂತ ಕರಿತೀವಿ. ನೋಡಿ, ಈ ಪಾರ್ಟಿಕಲ್ ಮುಂದಕ್ಕೆ ಹೋಗಲ್ಲ, ಕ್ರೆಸ್ಟ್ ಮಾತ್ರ ಮುಂದಕ್ಕೆ ಹೋಗುತ್ತೆ. ಆ ಫೇಸ್ ಏನಿದೆ ಅಷ್ಟು ಮುಂದಕ್ಕೆ ಹೋಗುತ್ತೆ, ಬಟ್ ಪಾರ್ಟಿಕಲ್ ಡೌನ್ ಸೈಡ್ ಅಪ್ ಸೈಡ್ ಮೂವ್ ಆಗ್ತಿರುತ್ತೆ. ದ ವೆಲಾಸಿಟಿ ವಿತ್ ವಿಚ್ ದ ಕ್ರಸ್ಟ್ ಮೂವ್ಸ್ ಇಸ್ ಕಾಲ್ಡ್ ಆಸ್ ವೇವ್ ವೆಲಾಸಿಟಿ. ದ ವೆಲಾಸಿಟಿ ವಿತ್ ವಿಚ್ ದ ಪಾರ್ಟಿಕಲ್ ಆಸಿಲೇಟ್ಸ್ ಇಸ್ ಕಾಲ್ಡ್ ಆಸ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವೇರಿ ಆಗ್ತಾ ಇರತ್ತೆ. ಸೊ ಇಲ್ಲಿದ್ದಾಗ 0 ಇರುತ್ತೆ, ಈಕ್ವಿಲಿಬ್ರಿಯಂ ಪೊಸಿಷನ್ ಕ್ರಾಸ್ ಮಾಡುವಾಗ ಮ್ಯಾಕ್ಸಿಮಮ್ ಇರುತ್ತೆ, ಮತ್ತೆ ಡೌನ್ ಸೈಡ್ ಬಂದಾಗ 0 ಆಗುತ್ತೆ, ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ವೆಲಾಸಿಟಿ ಆಫ್ ದ ವೇವ್ ರಿಮೈನ್ಸ್ ಕಾನ್ಸ್ಟೆಂಟ್. ವೆಲಾಸಿಟಿ ಆಫ್ ದ ವೇವ್ ರಿಮೈನ್ಸ್ ಕಾನ್ಸ್ಟೆಂಟ್. ನೋಟ್ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಬೋರ್ಡ್. ಸೊ ಬನ್ನಿ ಡಿರೈವೇಶನ್ ಮಾಡೋಣ. ವೆಲಾಸಿಟಿ ಆಫ್ ದ ವೇವ್ ಆಲ್ರೆಡಿ ನಿಮಗೆ ಗೊತ್ತಿದೆ. So this is in the form of y is equals to function of ax minus omega t, ax minus bt, coefficient of t minus coefficient divided by coefficient of x. Omega by k will be the speed of this wave. So ಅದನ್ನ ಇನ್ನೊಂದು ತರ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಅದು ಶಾರ್ಟ್ ಕಟ್ ನಿಮ್ಮ ಇದಕ್ಕೆ ಹೆಲ್ಪ್ ಆಗುತ್ತೆ ಆಬ್ಜೆಕ್ಟಿವ್ ಸಾಲ್ವ್ ಮಾಡೋಕ್ಕೆ. ಇಫ್ ಯು ನೋ ದಿಸ್ ಡಿರೈವೇಶನ್, ಸರ್ ನಾವು ಲಾಂಗ್ ಟರ್ಮ್ ತಗೊಂತಿದೀವಿ, ಕೋಚಿಂಗ್ ತಗೊಂತಿದೀವಿ, ನಮಗೆ ಥಿಯರಿ ಬೇಡ ಅಂದ್ರೆ ಈ ಡಿರೈವೇಶನ್ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ವಾಟ್ ಈಸ್ ದ ವೆಲಾಸಿಟಿ, ಇದು ಯಾವ ಫಾರ್ಮ್ ಅಲ್ಲಿ ಇದೆ? y is equals to f of ax minus bt ಫಾರ್ಮ್ ಅಲ್ಲಿ ಇದೆ, ಹೌದಾ? ಸೊ ದಿಸ್ ಈಸ್ ಎ ವೇವ್. ಹಾಗಾದ್ರೆ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ವೇವ್? ವೆಲಾಸಿಟಿ ಆಫ್ ದ ವೇವ್ ಅಂದ್ರೆ ದ ವೆಲಾಸಿಟಿ ವಿತ್ ವಿಚ್ ದ ಕ್ರಸ್ಟ್ ಮೂವ್ಸ್ ಫಾರ್ವರ್ಡ್. Are you getting? So coefficient of t, b divided by a. b place ಅಲ್ಲಿ ಏನಿದೆ? ಒಮೆಗಾ ಇದೆ, and a k place ಅಲ್ಲಿ, sorry, a place ಅಲ್ಲಿ ಏನಿದೆ? k ಇದೆ. So and it is traveling in positive direction. So ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದೆ, ಹಾಗಾಗಿ it is traveling in positive x axis. That is the velocity of the wave. So ಇಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ನ ನಾವು ಮ್ಯಾಥಮೆಟಿಕಲ್ ಆಗಿ ಪ್ರೂವ್ ಮಾಡೋಣ, ಬನ್ನಿ. So let us consider a wave traveling in positive x axis. For simplicity, let us assume initial phase is 0. So let us assume initial phase is 0. So we need to derive velocity of the wave. Velocity of the wave. Velocity of the wave. Velocity of the wave. Of the wave. Velocity of the wave. So let us consider a wave given by y is equals to a sine of omega t minus kx, or kx minus omega t, ಯಾವುದಾದ್ರೂ ತಗೋಬಹುದು, kx minus omega t. ಸೊ ಒಂದು ವೇವ್ ಈ ತರ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಇದನ್ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ದಿಸ್ ಈಸ್ ಅ ಸಿಚುವೇಶನ್. ಈ ತರ ಬಂದಿರುತ್ತೆ, ಈ ತರ ಇದೆ ಅಂತ ಅನ್ಕೊಳ್ಳೋಣ. ಇಷ್ಟೊಂದು ಬೇಡ, ಸಾಕಿಲ್ಲಿ ನಿಲ್ಸೋಣ. So this is the displacement along y-axis. This is the displacement along x-axis. ಈ ತರ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಈಗ ಟೈಮ್ನ ಫ್ರೀಸ್ ಮಾಡಿದ್ದೀನಿ. At a given time, this is a position. This is a displacement. After certain time, this is at time equals to t. ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಏನಾಗುತ್ತೆ? ಮುಂದಕ್ಕೆ ಹೋಗುತ್ತೆ, ಹೌದಾ? ಸೊ ದ ನೆಕ್ಸ್ಟ್ ಪ್ಯಾಟ್ರನ್, ಆಫ್ಟರ್ ಸರ್ಟೆನ್ ಟೈಮ್ ದ ಪ್ಯಾಟ್ರನ್ ವಿಲ್ ಮೂವ್ ಲೈಕ್ ದಿಸ್. ಯಾಕಂದ್ರೆ ಕ್ರಸ್ಟ್ ಮುಂದಕ್ಕೆ ಹೋಗ್ಬೇಕು ತಾನೆ. ಇದು ಎಷ್ಟು ಟೈಮಲ್ಲಿ? ಅಟ್ ಟೈಮ್ ಟಿ ಪ್ಲಸ್ ಡೆಲ್ಟಾ ಟಿ. ಸೊ ಈಗ ಕ್ರಸ್ಟ್ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ? ಡೆಲ್ಟಾ ಎಕ್ಸ್ ಡಿಸ್ಟೆನ್ಸ್ ಮೂವ್ ಆಗಿದೆ. ಅದೆಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಡಿವೈಡೆಡ್ ಬೈ ಡೆಲ್ಟಾ ಟಿ, ದಟ್ ಈಸ್ ಕಾಲ್ಡ್ ಆಸ್ ಅ ವೇವ್ ವೆಲಾಸಿಟಿ. ಸೊ ಹೌ ಟು ಫೈಂಡ್ ಔಟ್ ದಟ್ ಒನ್? ಸೊ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಸ್ ಕಾಲ್ಡ್ ಆಸ್ ವೇವ್ ವೆಲಾಸಿಟಿ. ನಮ್ಗೆ ಆಲ್ರೆಡಿ ಗೊತ್ತದು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ವೆಲಾಸಿಟಿ. ಈಗ ಡೆಲ್ಟಾ ಎಕ್ಸ್ ಯಾವ ತರ ಫೈಂಡ್ ಔಟ್ ಮಾಡಿ ನೋಡಿ. ವಾಟ್ ಈಸ್ ದ ಫೇಸ್ ಆಫ್ ಪಾರ್ಟಿಕಲ್ ವಿಚ್ ಇಸ್ ಹಿಯರ್? 90 ಡಿಗ್ರಿ. ವಾಟ್ ಈಸ್ ದ ಫೇಸ್ ಆಫ್ ದ ಪಾರ್ಟಿಕಲ್ ವಿಚ್ ಇಸ್ ಹಿಯರ್? 90 ಡಿಗ್ರಿ. ಅಂದ್ರೆ ಕ್ರೆಸ್ಟ್ ತಾನೇ ಮುಂದಕ್ಕೆ ಹೋಗ್ತಿರೋದು. Phase of each particle should remain same whenever crest comes. ಹಾಗಾದ್ರೆ the phase of particle at x in crest should be equals to the phase of particle at
ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ಅವಾಗಲೇ ಕ್ರೆಸ್ಟ್ ಇತ್ತಿತ್ತು, ಎಲ್ಲಿತ್ತು ಎಕ್ಸ್ ಅಲ್ಲಿ ಇತ್ತು ಅಂತ ಅನ್ಕೋಣ. ಈಗ ಎಲ್ಲೋಗಿದೆ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಗೆ ಮುಂದೆ ಹೋಗಿದೆ. ಅಟ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಡ್ಯೂರಿಂಗ್ at time t plus delta t. ಇದರ ಫೇಸ್ ಏನಿದೆ ದಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಒನ್. ಈಗ ಇದರ ಫೇಸ್ ಏನಿದೆ kx plus delta t, kx plus not delta t, omega t, kx plus delta t. ಇದರ ಫೇಸ್ ಏನಿದೆ, ಇದರ ಪೊಸಿಷನ್ ಏನು, x plus delta x, k into x plus delta x minus, not plus here, minus omega t plus delta t. ಇವೆರಡದು ಫೇಸ್ ಒಂದೇ ಆಗಿರ್ಲೇಬೇಕು, ಹೌದಾ? ಯಾಕಂದ್ರೆ ಫೇಸ್ ಏನಿದೆ 90 ಡಿಗ್ರಿ ಇದೆ. ಸೊ ಇದನ್ನ ಸ್ಪ್ಲಿಟ್ ಮಾಡೋಣ. ಲೆಟ್ ಅಸ್ ಸ್ಪ್ಲಿಟ್. ಸೊ ಐ ವಿಲ್ ಎರೇಸ್ ದಿಸ್ ಪಾರ್ಟ್. ಈ ಪಾರ್ಟ್ ನ ಎರೇಸ್ ಮಾಡ್ತೀನಿ. ಐ ವಿಲ್ ರೈಟ್ ರಿಮೈನಿಂಗ್ ಥಿಂಗ್ ಹಿಯರ್. kx minus omega t, that is equals to kx plus k delta x minus omega t minus omega delta t. kx ಕ್ಯಾನ್ಸಲ್ ಮಾಡ್ಬೋದು, ಒಮೆಗಾ ಟಿ ಕ್ಯಾನ್ಸಲ್ ಆಗ್ಬೋದು. ರಿಮೈನಿಂಗ್ ಥಿಂಗ್ ಇದು ಈ ಕಡೆಗೆ ತಗೊಂಡ್ರೆ k ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಒಮೆಗಾ ಡೆಲ್ಟಾ ಟಿ ಆಗುತ್ತೆ. ಇದನ್ನು ಈ ಕಡೆಗೆ ತಗೊಳ್ಳಿ. ಸೊ LHS RHS ಸ್ವ್ಯಾಪ್ ಮಾಡಿ. ಸೊ ನಾವು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು ಒಮೆಗಾ ಬೈ ಕೆ. ಸೊ ಇಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ, ಎಷ್ಟು ಟೈಮಲ್ಲಿ, ಡೆಲ್ಟಾ ಟಿ ಟೈಮಲ್ಲಿ. ಸೊ ದಟ್ ಈಸ್ ಒಮೆಗಾ ಬೈ ಕೆ. ಇಫ್ ಡೆಲ್ಟಾ ಎಕ್ಸ್ ಅಂಡ್ ಡೆಲ್ಟಾ ಟಿ ಆರ್ ವೆರಿ ಸ್ಮಾಲ್, if delta x and delta t are very small, limits na apply ಮಾಡಿ, dx by dt is equals to omega by k. So that is the velocity of the wave. Velocity of wave is equals to omega by k. So ನಮ್ಗೆ ಆಲ್ರೆಡಿ ಗೊತ್ತಿತ್ತು ಅದು, coefficient of t minus divided by coefficient of x, omega divided by x. ನಮ್ಗೆ ಆಲ್ರೆಡಿ ಗೊತ್ತಿತ್ತು. ಅದು ಶಾರ್ಟ್ ಟ್ರಿಕ್. ಇದು ಎಕ್ಸಾಮ್ಸ್ಗೆ ಏನಾದ್ರು ಕೇಳಿದ್ರೆ, ಬೋರ್ಡ್ ಎಕ್ಸಾಮ್ಗೆ ನೋಟ್ ಮಾಡ್ಕೊಳ್ಳಿ. 3 ಮಾರ್ಕ್ಸ್ಗೆ ಏನಾದ್ರು ಕೇಳಿಬಿಟ್ರೆ ಬರೀರಿ. ವೆಲಾಸಿಟಿ ಆಫ್ ದ ವೇವ್ ಇಸ್ ಈಕ್ವಲ್ಸ್ ಟು ಒಮೆಗಾ ಬೈ ಕೆ. ಸೊ ಈ ಪಾರ್ಟ್ನ ಎರೇಸ್ ಮಾಡ್ತೀನಿ. ನೋಟ್ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. 3, 2, 1 ಡನ್. Velocity of wave is equal to omega by k. Velocity of wave is equals to omega by k. Omega ಅಂದ್ರೆ ಏನು, angular frequency 2 pi nu ಅಂತ ಬರೀಬೋದಾ? ಇದನ್ನ k ನ ಏನಂತ ಬರೀಬೋದು, 2 pi by lambda ಅಂತ ಬರೀಬೋದು. 2 pi ಕ್ಯಾನ್ಸಲ್ ಆಗತ್ತೆ, nu lambda. So velocity of the wave is equals to nu lambda. That is another equation. ಈ lambda ನ velocity of the wave is equals to nu lambda. ಈ ನ್ಯೂ ನ ಇನ್ನೊಂದು ತರ ಬರೀಬಹುದು, ದಟ್ ಈಸ್ 1 by t. ಸೊ ಇನ್ನೊಂದು ಈಕ್ವೇಶನ್ ಇದೆ, ಲ್ಯಾಂಬ್ಡಾ ಬೈ ಟಿ. ಸೊ ದೀಸ್ ಆರ್ ದ ವೇರಿಯಸ್ ಈಕ್ವೇಶನ್ ಫಾರ್ ವೆಲಾಸಿಟಿ ಆಫ್ ದ ವೇವ್. ನಾನು ಡಿರೈವ್ ಮಾಡಿರೋದು ವೆಲಾಸಿಟಿ ಆಫ್ ದ ವೇವ್ಗೆ. ಇನ್ನೊಂದಿದೆ ನಮ್ಮ ಹತ್ರ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ನೋಟ್ ಮಾಡ್ಕೊಳ್ಳಿ. ಡನ್, ಹೋಗ್ಯಾ? ನೆಕ್ಸ್ಟ್ ವಿ ವಿಲ್ ಸಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ವೇವ್. ಒಂದು ವೇವ್ ನ ಗ್ರಾಫಿಕಲ್ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಬಟ್ ಸ್ಟಿಲ್ ವಿ ವಿಲ್ ಟಾಕ್ ಅಬೌಟ್ ದಟ್ ಒನ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ವೇವ್. ಆಯ್ತಾ? ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇವ್. ವೇವ್ ನ ನಾವು ಎರಡು ರೀತಿ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಯಾವ್ದು ಅಂತ ನೋಡೋಣ. ಸೊ ದೇರ್ ಆರ್ 2 ಮೆಥಡ್ಸ್. ಈಕ್ವೇಶನ್ ನೆನಪಿದೆಯಾ? y is equals to a sin of kx minus omega t. So there are 2 methods. First ನಾವು animation ನೋಡೋಣ. So we will see the simulation and come back. ಸೊ ಇಲ್ಲಿ ನೋಡಿ, ಒಂದು ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈ ವೇವ್ದು ಈಕ್ವೇಶನ್ ಏನಾಗಿತ್ತು? y is equals to a sin of kx minus omega t ಅಂತ ಬರ್ದಿದ್ವಿ. y is equals to a sin of kx minus omega t ಅಂತ ಬರ್ದಿದ್ವಿ. ಸೊ ಈಗ ಈ ಗ್ರಾಫಿಕಲ್ ಮೆಥಡ್ ಅಲ್ಲಿ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡುವಾಗ 2 ಮೆಥಡ್ ಇದೆ. ಮೆಥಡ್ 1 at
ಫಿಕ್ಸ್ಡ್ ಟೈಮ್. ಸೊ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಯಾವ್ಯಾವ ಪಾರ್ಟಿಕಲ್ಲು ಯಾವ್ಯಾವ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡೋದೇ ಫಸ್ಟ್ ಮೆಥಡ್. ಸೊ ಅಂದ್ರೆ ಕೊಟ್ಟಿರ್ತಕ್ಕಂಥ ಟೈಮ್ ಅಂದ್ರೆ ಲೆಟ್ ಮಿ ಫ್ರೀಸ್, ಟೈಮರ್ನ ಫ್ರೀಸ್ ಮಾಡಿ ಅಟ್ ಎ ಗಿವನ್ ಟೈಮ್, ಅಟ್ ಗಿವನ್ ಟೈಮ್ ಕೊಟ್ಟಿರ್ತಕ್ಕಂಥ ಟೈಮ್ ಅಂದ್ರೆ ಟೈಮನ್ನು ಫ್ರೀಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡಂಗೆ. ಈಗ ಇದನ್ನ ಗ್ರಾಫಿಕಲ್ ಆಗಿ ಯಾವ ತರ ರೆಪ್ರೆಸೆಂಟ್ ಮಾಡೋದು ಅಂದ್ರೆ ಯಾವ್ಯಾವ ಪಾರ್ಟಿಕಲ್ ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ನೋಡಿ. ದಿಸ್ ಡಿಸ್ಟೆನ್ಸ್ ಇಸ್ ಎಕ್ಸ್, ಹೌದಾ? ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ಅನ್ನೇ ತಗೊಳ್ಳಿ, ವೈ ಆಕ್ಸಿಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಲಾಂಗ್ ವೈ ಆಕ್ಸಿಸ್. Particle which is located at this distance is here, the particle which is at this distance is here, again here, as it is ide tara barate, hauda? So this is the graphical representation of wave at a given time. Kottirtakanta time alli timer na freeze ಮಾಡಿ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡಂಗೆ. ವಿಡಿಯೋ ನಡೀತಾ ಇದೆ, just assume video is playing at a given time ಅಂತ ಹೇಳಿದ್ರೆ just given time ಅಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳೋದು. ಈ ಟೈಮಲ್ಲಿ ಯಾವ್ಯಾವ ಪಾರ್ಟಿಕಲ್ ಯಾವ್ಯಾವ ಲೊಕೇಶನ್ ಅಲ್ಲಿ ಇದೆ ಬೈ ಟೇಕಿಂಗ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಪೊಸಿಷನ್ x1 ಅಲ್ಲಿರೋ ಪಾರ್ಟಿಕಲ್ ಎಲ್ಲಿದೆ, ಪೊಸಿಷನ್ x2 ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಎಲ್ಲಿದೆ, ಪೊಸಿಷನ್ x3 ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಎಲ್ಲಿದೆ. ಸೊ ಈ ತರ ಎಲ್ಲ ಪ್ಲಾಟ್ ಮಾಡ್ಕೊಂಡು ಹೋಗಿ ಪ್ಲಾಟ್ ದ ಕರ್ವ್ ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ position of the particle at a given time. So ಈಗ ಇನ್ನೊಂದಿದೆ at a given x ಕೊಟ್ಟಿರ್ತಕ್ಕಂಥ ಪೊಸಿಷನ್ ಅಲ್ಲಿ ನಾವು ಗ್ರಾಫ್ ನ ಪ್ಲಾಟ್ ಮಾಡಬಹುದು. ಕೊಟ್ಟಿರ್ತಕ್ಕಂಥ ಪೊಸಿಷನ್ ಅಂದ್ರೆ ಏನು ನೋಡಿ ಇಲ್ಲಿ. ಸೊ ಯಾವುದೋ ಒಂದು ವೇವ್ ಪ್ರಾಪಗೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಈಗ ಒಂದು ಪೊಸಿಷನ್ ನ ಫಿಕ್ಸ್ ಮಾಡೋಣ. ಲೆಟ್ ಅಸ್ ಫಿಕ್ಸ್ the position. So let us assume this is a x1. Let us get fix at x1. At x1 ಯಾವುದೋ ಒಂದು ಪಾರ್ಟಿಕಲ್ ಇದೆ x1 ಅಲ್ಲಿ. ಈ ಪಾರ್ಟಿಕಲ್ ನ ಕರೆಕ್ಟ್ ಆಗಿ ನೋಡಿ. It is moving up, it is moving down, up and down. It is executing simple harmonic motion. Now ಈಗ ಆ ಒಂದು ಪಾರ್ಟಿಕಲ್ದು y axis ಡಿಸ್ಪ್ಲೇಸ್ಮೆಂಟ್ ಏನಾಗ್ತಿದೆ along with the time. ಅವಾಗಲೇ ಟೈಮ್ ನ ಫಿಕ್ಸ್ ಮಾಡಿದ್ವಿ, ಈಗ ಪೊಸಿಷನ್ ನ ಫಿಕ್ಸ್ ಮಾಡ್ತಿದ್ವಿ. If you fix the position, the one particle which is executing SHM, ಈಗ ಅದು ಯಾವ ತರ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, what is the displacement of the particle with respect to time, that is a second method, graphical representation of the wave. So we will go back to the board and try to understand more. So we'll continue. So method 1 at a given time, in other words, in bracket you can write at fixed time. ಟೈಮರ್ ನ ಫ್ರೀಸ್ ಮಾಡಿ ಯಾವ್ಯಾವ ಪಾರ್ಟಿಕಲ್ ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡೋದೇ ಮೆಥಡ್ 1. So let me draw that one here. So that is method 1. I will draw here. At fixed t ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಇನಿಷಿಯಲಿ ಪಾರ್ಟಿಕಲ್ಸ್ ಎಲ್ಲಾ ಕಡೆ ಇತ್ತು, ಹೌದಾ? ಇದೇ ಒಂದು ಹಗ್ಗ ಅಂತ ಅನ್ಕೊಳ್ಳೋಣ. ವೇವ್ಸ್ ಕ್ರಿಯೇಟ್ ಮಾಡ್ತಾ ಇರಿ, ದ ವೇವ್ಸ್ ವಿಲ್ ಬಿ ಪ್ರಾಪಗೇಟಿಂಗ್, ಕ್ರಸ್ಟ್ ವಿಲ್ ಬಿ ಮೂವಿಂಗ್, ಟ್ರಫ್ ವಿಲ್ ಬಿ ಮೂವಿಂಗ್. ಟೈಮರ್ ನ ಫ್ರೀಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಟ್ ಗಿವನ್ ಟೈಮ್ ಅಂದ್ರೆ ವಿಡಿಯೋ ಪ್ಲೇ ಆಗ್ತದೆ, ಟೇಕ್ ಎ ಸ್ಕ್ರೀನ್ ಶಾಟ್. ಈಗ ಯಾವ್ಯಾವ ಪಾರ್ಟಿಕಲ್ ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ, ಲೆಟ್ ಅಸ್ ಅಸ್ಯೂಮ್ ದಿಸ್ x1 ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ತಗೊಳ್ಳೋಣ, ವೈ ಆಕ್ಸಿಸ್ ಅಲ್ಲಿ ವೈ ತಗೊಳ್ಳೋಣ. ಸೊ ಯಾವ್ಯಾವ ಪಾರ್ಟಿಕಲ್ ಎಷ್ಟೆಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಇಂಡಿಕೇಟ್ ಮಾಡೋದೆ. ಸೊ ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಲ್ಲೆಲ್ಲೋ ಹೋಗಿ ಕೂತಿದೆ, ನೆಕ್ಸ್ಟ್ ಇಲ್ಲಿ ಇರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿ ಬಂದು ಕೂತಿದೆ, ನೆಕ್ಸ್ಟ್ ಇಲ್ಲಿ ಮೊದಲು ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಬಂದು ಇಲ್ಲಿ ಕೂತಿದೆ, ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿ ಕೂತಿದೆ. ಸೊ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಅಂದ್ರೆ ಈ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಹೋಗಿ ಇಲ್ಲಿ ಕೂತಿದೆ. ಸೊ ನೆಕ್ಸ್ಟ್ ಇದಿಲ್ಲೇ ಇದೆ ಈಕ್ವಿಲಿಬ್ರಿಯಂ ಪೊಸಿಷನ್. ಇಫ್ ಯು ಕಂಟಿನ್ಯೂ ಪ್ಲಾಟಿಂಗ್, ದಿಸ್ ಇಂಡಿಕೇಟ್ಸ್ the position of each particle along y axis. ಕೊಟ್ಟಿರ್ತಕ್ಕಂಥ ಎಕ್ಸ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಎಷ್ಟೆಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ವೈ ಆಕ್ಸಿಸ್ ನಲ್ಲಿ, ಅದನ್ನ ನಾವೇನಂತ ಕರಿತೀವಿ, ಗಿವನ್ ಟೈಮ್ ಫ್ರೀಸ್ ಮಾಡಿ ವೇವ್ ಹೋಗ್ತಿದೆ, ಚಿಚಿಕ್
ಫ್ರೀಸ್ ಮಾಡಿ, ಅದೇ ಸ್ಕ್ರೀನ್ಶಾಟ್ ತಗೊಳ್ಳೋದು, ಫ್ರೀಸ್ ಮಾಡೋದು. ಸ್ಕ್ರೀನ್ಶಾಟ್ ತಗೊಂಡ್ರೆ ಯಾವ್ಯಾವ ಪಾರ್ಟಿಕಲ್ ಎಷ್ಟೆಷ್ಟು ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಹೋಗಿದೆ ಅಂದ್ರೆ ಇವೆಲ್ಲ ಪಾರ್ಟಿಕಲ್ಸ್ ಆಕ್ಚುಲಿ. ದೀಸ್ ಆರ್ ಆಲ್ ದ ಪಾರ್ಟಿಕಲ್ಸ್. ಫಸ್ಟ್ ಪಾರ್ಟಿಕಲ್ y1 ಡಿಸ್ಟೆನ್ಸ್ ಅಲ್ಲಿದೆ, ಸೆಕೆಂಡ್ ಪಾರ್ಟಿಕಲ್ y2 ಡಿಸ್ಟೆನ್ಸ್ ಅಲ್ಲಿದೆ, ಥರ್ಡ್ ಪಾರ್ಟಿಕಲ್ y3 ಡಿಸ್ಟೆನ್ಸ್ ಅಲ್ಲಿದೆ, ಫೋರ್ತ್ ಪಾರ್ಟಿಕಲ್ y4 ಡಿಸ್ಟೆನ್ಸ್ ಅಲ್ಲಿದೆ. ಈ ತರ ಪ್ರತಿಯೊಂದು ಪಾರ್ಟಿಕಲ್ದು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಲಾಂಗ್ y ಆಕ್ಸಿಸ್. ಇಲ್ಲೆಲ್ಲೋ ಇರ್ತಕ್ಕಂಥ ಪಾರ್ಟಿಕಲ್, ಲೆಟ್ ಅಸ್ ಕನ್ಸಿಡರ್ x ಇಸ್ ಈಕ್ವಲ್ಸ್ ಟು 1 ಮೀಟರ್. ಇಲ್ಲಿಂದ 1 ಮೀಟರ್ ದೂರದಲ್ಲಿ ಹೋಗಿ ಅಲ್ಲೊಂದು ಪಾರ್ಟಿಕಲ್ ಇರಬೇಕಾಗಿತ್ತು ನಾರ್ಮಲ್ ಆಗಿ ಹಗ್ಗ ಇದ್ದಾಗ. ಅದೇನಾಗಿದೆ, ಹೋಗಿ ಮೇಲೆ ಕೂತಿದೆ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಸೊ ಅದನ್ನ y ಆಕ್ಸಿಸ್ ಅಲ್ಲಿ ಇಂಡಿಕೇಟ್ ಮಾಡಿ. x ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಸೊ ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇವ್ ಅಟ್ ಎ ಫಿಕ್ಸ್ಡ್ ಟೈಮ್. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಯಾವ್ಯಾವ ಪಾರ್ಟಿಕಲ್ ಎಷ್ಟೆಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ y ಅಲ್ಲಿ, ಅದನ್ನ ನಾವೇನಂತ ಕರಿತೀವಿ, ಮೆಥಡ್ 1. ಸೊ ಇನ್ನೊಂದಿದೆ ಮೆಥಡ್ 2. ಮೆಥಡ್ 2 at a given x, at a given position, at a given position, at a given x. ಒಂದು ವೇವ್ ಪ್ರಾಪಗೇಟ್ ಆಗ್ತಿದೆ ಅಂದ್ರೆ ಅಲ್ಲಿ ರೋಪ್ ನೋಡ್ದಲ್ಲ, ಈ ಕ್ರೆಸ್ಟ್ ಏನಾಗ್ತಿತ್ತು ಮುಂದಕ್ಕೆ ಹೋಗ್ತಿತ್ತು, ಈ ಟ್ರಫ್ ಏನಾಗ್ತಿತ್ತು ಮುಂದಕ್ಕೆ ಹೋಗ್ತಿತ್ತು. ಬಟ್ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಅಟ್ ಎ ಗಿವೆನ್ ಎಕ್ಸ್, ಒಂದು ಪಾರ್ಟಿಕಲ್ ನ ಲಾಕ್ ಮಾಡಿ, ಇದೇನಾಗತ್ತೆ, ಟು ಅಂಡ್ ಫ್ರೋ ಮೋಷನ್ ಎಕ್ಸಿಕ್ಯೂಟ್ ಆಗತ್ತೆ. ಈಗ ಈ ಪರ್ಪೆಂಡಿಕ್ಯುಲರ್ ಮೋಷನ್ ಯಾವ ತರ ವೇರಿ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅದನ್ನ ಪ್ಲಾಟ್ ಮಾಡೋಣ. ಇನ್ ದ ಮೆಥಡ್ 2 ವಿ ಟೇಕ್ ಟೈಮ್ ಇನ್ ಎಕ್ಸ್ ಆಕ್ಸಿಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಲಾಂಗ್ y ಆಕ್ಸಿಸ್. ಈ ಪಾರ್ಟಿಕಲ್ ಏನಾಗ್ತದೆ, ಸೊ ಇನಿಷಿಯಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಆಂಪ್ಲಿಟ್ಯೂಡ್ಗೆ ಹೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಆಂಪ್ಲಿಟ್ಯೂಡ್ ಮೈನಸ್ ಎಗೆ ಹೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಪ್ಲಸ್ ಎಗೆ ಹೋಗುತ್ತೆ, ವಾಪಸ್ ಬರುತ್ತೆ. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಕರ್ವ್ ಫಾರ್ ಎ ಗಿವೆನ್ ಪಾರ್ಟಿಕಲ್. ಅಂದ್ರೆ ಫಿಕ್ಸ್ಡ್ ಎಕ್ಸ್ ನ ಫಿಕ್ಸ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಪೊಸಿಷನ್ ಅಲ್ಲಿ ಪಾರ್ಟಿಕಲ್ SHM ಆಗ್ತಿದೆ. ಸೊ ಅದನ್ನ ಪ್ಲಾಟ್ ಮಾಡಿದ್ರೆ ದಟ್ ಇಸ್ ಮೆಥಡ್ 2. ಸೊ ಈಗ ಅಟ್ ಎ ಫಿಕ್ಸ್ಡ್ ಟಿ ಅಂದ್ರೆ ಟೈಮ್ ಅನ್ನ ಫ್ರೀಸ್ ಮಾಡ್ಬೋದು. ಯಾವ್ಯಾವ ಪಾರ್ಟಿಕಲ್ ಎಷ್ಟೆಷ್ಟು ಡಿಸ್ಪ್ಲೇಸ್ಮೆಂಟ್ ಅಲ್ಲಿದೆ y ಆಕ್ಸಿಸ್ ನಲ್ಲಿ. ಅಟ್ ಎ ಫಿಕ್ಸ್ಡ್ ಎಕ್ಸ್ ಅಂದ್ರೆ ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಟೈಮ್ ಜೊತೆಗೆ ಯಾವ ತರ ವೇರಿ ಆಗ್ತಿದೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ತಗೊಂತೀವಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ತಗೊಂತೀವಿ. ಸೊ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ಒಂಚೂರು ಹಿಂದಕ್ಕೆ ಹೋಗಿ ರೈಟ್ ಫ್ರಮ್ ದ ಅನಿಮೇಷನ್ ಸಿಮ್ಯುಲೇಷನ್ಸ್ ಇತ್ತಲ್ಲ, ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ನೋಡ್ಕೊಂಡ್ ಬನ್ನಿ. ಸೊ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. So again, this distance will be equal to amplitude. Again, this distance will be equal to amplitude. ಎರಡು ಕರ್ವ್ ಒಂದೇ ತರ ಇದೆ ಸರ್, ಏನು ಡಿಫ್ರೆನ್ಸ್ ಇಲ್ಲ. ನೋಡೋದಕ್ಕೆ ಆ ತರ ಇರ್ಬೋದು, ಬಟ್ there is a meaning. ಎರಡಕ್ಕೂ ಸಪ್ರೇಟ್ ಮೀನಿಂಗ್ ಇದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫೀಲ್ ಬರಬೇಕು ನಿಮಗೆ ಫಿಸಿಕ್ಸ್ ಅಂದ್ರೆ. ಸೊ ನೆಕ್ಸ್ಟ್ ವಿ ವಿಲ್ ಸ್ಪೀಕ್ ಅಬೌಟ್ ದ ಪಾರ್ಟಿಕಲ್ ವೆಲಾಸಿಟಿ. ಪಾರ್ಟಿಕಲ್ ವೆಲಾಸಿಟಿ ಅಂದ್ರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಎಷ್ಟು ಸ್ಪೀಡ್ ಅಲ್ಲಿ ಆಸಿಲೇಟ್ ಆಗ್ತಿದೆ ಅಂತ ಹೇಳೋದನ್ನೇ ಪಾರ್ಟಿಕಲ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದಟ್ ಒನ್. ಪಾರ್ಟಿಕಲ್ ವೆಲಾಸಿಟಿ. ಪಾರ್ಟಿಕಲ್ ವೆಲಾಸಿಟಿ. ಪಾರ್ಟಿಕಲ್ ವೆಲಾಸಿಟಿ. ಪಾರ್ಟಿಕಲ್ ವೆಲಾಸಿಟಿ. ವೆಲಾಸಿಟಿ. Let me indicate with VP. Wave velocity na VW ಅಂತ ಇಂಡಿಕೇಟ್ ಮಾಡಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ಪಾರ್ಟಿಕಲ್ ವೆಲಾಸಿಟಿ, ಇಟ್ ಈಸ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಇಟ್ ಈಸ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ at a given location. Particle which is at given location. ಸೊ ಈಗ ಒಂದು ಕೆಲಸ ಮಾಡೋಣ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೆಥಡ್ 1 ನ ತಗೊಂಬರೋಣ. ವೇವ್ at a given position. So let us recall. So not at a given position, at a given time. Fixed time ಗ್ರಾಫಿಕಲ್ ಮೆಥಡ್ ನ ರೀಕಾಲ್ ಮಾಡೋಣ. ಫಿಕ್ಸ್ಡ್ ಟೈಮ್ ಅಂದ್ರೆ ಏನು? ಇಟ್ಸ್ ಎ ಸ್ಕ್ರೀನ್ ಶಾಟ್. ಸೊ ವೇವ್ ನಾರ್ಮಲ್ ಆಗಿ ಥ್ರೆಡ್ ಈ ತರ ಇತ್ತು, ಅದನ್ನ ಡಿಸ್ಟರ್ಬ್ ಮಾಡಿದೆ, ವೇವ್ಸ್ ಕ್ರಿಯೇಟ್ ಆಯಿತು. ಯಾವ ಥರ ಬಂತು? ಈ ಥರ ಬಂತು. ಸೊ ದೀಸ್ ಆರ್ ಅಟ್ ಫಿಕ್ಸ್ಡ್ ಟೈಮ್, ಅಟ್ ಗಿವನ್ ಟೈಮ್. ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ತೊಗೊತೀವಿ? ಎಕ್ಸ್ ತಗೊಂತೀವಿ. ವೈ ಆಕ್ಸಿಸ್ ಅಲ್ಲಿ ವೈ ತೊಗೊತೀವಿ. ವೈ ಡಿಸ್ಪ್ಲೇಸ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪಾರ್ಟಿಕಲ್. ಕೊಟ್ಟಿರ್ತಕ್ಕಂಥ ಎಲ್ಲಾ ಪಾರ್ಟಿಕಲ್ ವೈ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಅಂತ ಈ ಗ್ರಾಫ್ ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ಇಸ್ ಅ ಥಿಂಗ್. ಸೊ ಈಗ
ಯಾವುದೋ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡೋಣ. ಈ ಪಾರ್ಟಿಕಲ್ದು ವೆಲಾಸಿಟಿ ಎಷ್ಟಿರುತ್ತೆ? ಈಗ ಈ ಪಾರ್ಟಿಕಲ್ ಎಲ್ಲಿ ಮೂವ್ ಆಗ್ತಿರತ್ತೆ ಅಂದ್ರೆ ಲೈಕ್ ಇಟ್ ವಿಲ್ ಬಿ ರೆಡಿ ಟು ಮೂವ್ ಅಪ್ವರ್ಡ್. ಈ ಪಾರ್ಟಿಕಲ್ ನ ತಗೊಂಡ್ರೆ ಇಟ್ ಈಸ್ ರೆಡಿ ಟು ಮೂವ್ ಡೌನ್ವರ್ಡ್. ಈಗ ಈ ಪಾರ್ಟಿಕಲ್ ನ ತಗೊಳ್ಳೋಣ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಆರಿಜಿನ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿದೆ ಅಟ್ ಎ ಗಿವೆನ್ ಟೈಮ್. ಈಗ ಇದರ ಸ್ಪೀಡ್ ಎಷ್ಟಿದೆ ಅನ್ನೋದನ್ನ ಹೇಳೋದ್ರಿಂದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಸೊ ಒಂದು ಈಕ್ವೇಶನ್ ಇದೆ, ವೆಲಾಸಿಟಿ ಆಫ್ ದ ಪಾರ್ಟಿಕಲ್, ವೆಲಾಸಿಟಿ ಆಫ್ ದ ಪಾರ್ಟಿಕಲ್, ವೆಲಾಸಿಟಿ ಆಫ್ ಪಾರ್ಟಿಕಲ್, particle, velocity of the particle is equals to velocity of particle at which is at x, which is at x is equals to wave velocity into slope of y versus x curve at given x. ಈಗ ಈ ಪಾರ್ಟಿಕಲ್ದು ವೆಲಾಸಿಟಿ ಎಷ್ಟಾಗಿರುತ್ತೆ ಅಂದ್ರೆ, ವೇವ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಥ್ರೂ ಔಟ್ ದ ಮೋಷನ್ ವೇವ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗುತ್ತೆ, ಬಟ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಚೇಂಜಸ್ ವಿತ್ ಟೈಮ್. ಐ ಹೋಪ್ ಯು ರಿಮೆಂಬರ್ ದಿಸ್ ಒನ್. ಯಾಕಂದ್ರೆ ಇದೇನಾಗ್ತಿದೆ, ಎಕ್ಸಿಕ್ಯೂಟ್ ಆಗ್ತಿದೆ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತಾ? ಇಲ್ಲ. ಸೊ ವೆಲಾಸಿಟಿ ಮ್ಯಾಕ್ಸಿಮಮ್ ಇಂದ 0 ಹೋಗುತ್ತೆ, ಮತ್ತೆ ಮ್ಯಾಕ್ಸಿಮಮ್ ಆಗುತ್ತೆ 0 ಆಗುತ್ತೆ, ಮತ್ತೆ ಮ್ಯಾಕ್ಸಿಮಮ್ 0 ಆಸಿಲೇಟ್ ಆಗ್ತಿರ್ಬೇಕಾದ್ರೆ ವೆಲಾಸಿಟಿ ವೇರಿ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿ ಒಂದು ಟೈಮ್, ಇನ್ಸ್ಟೆಂಟ್ ಟೈಮ್ ಅಲ್ಲಿ ವೆಲಾಸಿಟಿ ಕೀಪ್ಸ್ ಆನ್ ವೇರಿಯಿಂಗ್, ಬಟ್ ವೇವ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನ ನಾನು VW ಅಂತ ಕರಿತೀನಿ. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ which is at x is equals to wave velocity into slope of this curve at a given x. ನೋಡಿ ಇಲ್ಲಿ ಸ್ಲೋಪ್ ಯಾವ ತರ ಫೈಂಡ್ ಔಟ್ ಮಾಡೋದು? ಇಲ್ಲೊಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿ ಅದ್ರ ಆಂಗಲ್ ನ ತಗೊಂಡು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಅಥವಾ ಸಿಂಪ್ಲಿ dou y by dou x ಅಂತ ಬರೆಯುವುದು ಪಾರ್ಷಿಯಲ್ ಡಿರೈವೇಟಿವ್ ಆಫ್ y with respect to x. That is called slope of a given curve at a given position. ಇಲ್ಲೊಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡಿ, that will be the slope. ಇದು ಸ್ಲೋಪ್ ಏನ್ ಬರುತ್ತೆ, that will be the slope of the given curve at a given x. ಅದೇ ತರ ಇನ್ನೊಂದು ಯಾವುದೋ ಪಾರ್ಟಿಕಲ್ದು ನಿಮ್ಗೆ ವೆಲಾಸಿಟಿ ಬೇಕಾದ್ರೆ ಮಲ್ಟಿಪ್ಲೈ ವಿತ್ ವೇವ್ ವೆಲಾಸಿಟಿ ಅಂಡ್ ಸ್ಲೋಪ್ ಆಫ್ ದಟ್ ಲೊಕೇಶನ್ ಅಟ್ ಅ ಗಿವೆನ್ ಟೈಮ್. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಸ್ಲೋಪ್ ಏನಿದೆ, ಈ ಸ್ಲೋಪ್ ವೇರಿ ಆಗ್ತಾ ಇರುತ್ತೆ ಟೈಮ್ ಜೊತೆಗೆ. ಟೈಮ್ ವೇರಿ ಆಗ್ತಾ ಇರುತ್ತೆ, ಸ್ಲೋಪ್ ಕೂಡ ವೇರಿ ಆಗ್ತಾ ಇರುತ್ತೆ. ಹಾಗಾಗಿ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಆಲ್ಸೋ ಕೀಪ್ಸ್ ಆನ್ ವೇರಿಯಿಂಗ್. ಸೊ ಲೆಟ್ ಅಸ್ ಸಿ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. ಸೊ ಐ ಆಮ್ ಗೋಯಿಂಗ್ ಟು erase this. So equation ಏನಿತ್ತು, ವೆಲಾಸಿಟಿ ಆಫ್ ದ ವೇವ್, ವೆಲಾಸಿಟಿ ಆಫ್ ದ ವೇವ್ ಗೆ ನಮಗೊಂದು ಈಕ್ವೇಶನ್ ಇತ್ತು, y is equals to a sin of kx minus omega t. ಇನಿಷಿಯಲ್ ಪ್ಲಸ್ ಫೈನ್ ಬೇಕಾದ್ರೆ ಇಗ್ನೋರ್ ಮಾಡ್ಕೋಬಹುದು. ಇಫ್ ವಾಂಟ್ ಯು ಕ್ಯಾನ್ ಇಗ್ನೋರ್, ಆರ್ ಇಫ್ ವಾಂಟ್ ಯು ಕ್ಯಾನ್ ರೈಟ್. ನಾನು ಇಗ್ನೋರ್ ಮಾಡ್ತೀನಿ ಸಿಂಪಲ್ ಕೇಸ್ಗೆ. ಸೊ ವಾಟ್ ಈಸ್ dou y by dou x? That is equals to differentiation of this function with respect to x. A cos of kx minus omega t into omega. ಸೊ ಇದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಸೊ ಒಮೆಗಾ ಬರುತ್ತೆ ವಿತ್ ನೆಗೆಟಿವ್ ಸೈನ್. ಸೊ ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ಯು ವಿಲ್ ಗೆಟ್ ನೆಗೆಟಿವ್ ಔಟ್ ಸೈಡ್. ಸೊ ದೇರ್ಫೋರ್ dou y by slope of the given curve at a given x is described by using this equation. So ಹಾಗಾದ್ರೆ let me call this as equation number 1. 1 implies velocity of the particle is equals to velocity of the wave into minus a omega cos of kx minus omega t ಅಂತ ಬರೀಬಹುದು. Velocity of particle is equal to, what is the velocity of the wave? Velocity of the wave is constant and that is given by omega by k, coefficient of t divided by coefficient of x. ನೆನಪಿದೆ ಅಂತ ಅನ್ಕೊಂತೀನಿ. into minus a, minus ಇಲ್ಲಿ ಬರೀತೀನಿ, a omega cos of kx minus omega t. So let me erase this. So ಏನ್ ಬರುತ್ತೆ, velocity of particle is equals to k, not k cancel. What is the velocity of the wave? Velocity of the wave is written as, velocity of the wave is written as omega by k. ಇಲ್ಲಿ ನೋ ಮಿಸ್ಟೇಕ್ ಆಗಿದೆ. y differentiation of y, a sin kx of omega t. ಇಲ್ಲಿ omega ಅಲ್ಲ k ಬರುತ್ತೆ, ಯಾಕಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ, ಇದನ್ನಲ್ಲ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ನ ಇಲ್ಲಿ ಕೆ ಬರುತ್ತೆ. ಹಿಯರ್ ವಿಲ್ ಗೆಟ್ ಕೆ, ಹಿಯರ್ ಯು ವಿಲ್ ಗೆಟ್ ಕೆ, ಕೆ ಕ್ಯಾನ್ಸಲ್ ಆಗತ್ತೆ. ಮೈನಸ್ ಎ ಒಮೆಗಾ
cos of kx minus omega t. So it's similar equation na ಎಲ್ಲೋ ನೋಡ್ದಂಗಿದೆ. velocity of SHM, velocity of SHM is minus a omega cos of omega t. ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಅಂದ್ರೆ ಎಕ್ಸ್ ಫಿಕ್ಸ್ ಆಗತ್ತಾ, ಎಕ್ಸ್ ಫಿಕ್ಸ್ ಆದ್ರೆ ಈ ವ್ಯಾಲ್ಯೂ ಕೂಡ ಫಿಕ್ಸ್ ಆಗತ್ತಾ. ಸೊ ನಾವು ಜನರಲ್ ಇಕ್ವೇಶನ್ ಒಮೆಗಾ ಟಿ ಪ್ಲಸ್ ಫೈ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಟಿ ಒಮೆಗಾ ಎ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ ಅಂತ ಬರ್ತಿದ್ವಿ, ವೆಲಾಸಿಟಿ ಆಫ್ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಮ್. ಈಗ ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ವೆಲಾಸಿಟಿ ಎಷ್ಟಿದೆ ಅಂತ ಹೇಳ್ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಫಿಕ್ಸ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಫಿಕ್ಸ್ ಆದ್ರೆ ಕೆ ಎಕ್ಸ್ ವ್ಯಾಲ್ಯೂ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗುತ್ತೆ. ಸೊ ಸೇಮ್ ಈಕ್ವೇಶನ್ ಇದೇ ತರ ಬರುತ್ತೆ ನೋಡಿ. ಸೊ ಮೈನಸ್ ಬೇಕಾದ್ರೆ ಇಗ್ನೋರ್ ಮಾಡ್ಕೊಳ್ಳಿ, ಒಮೆಗಾ ಟಿ kx minus omega t, same velocity of a SHM ಬರುತ್ತೆ. ಅಂದ್ರೆ ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ದು ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಎಷ್ಟು ವೆಲಾಸಿಟಿ ಇದೆ ದಟ್ ಈಸ್ ಗಿವೆನ್ ಬೈ ದಿಸ್ ಒನ್. ಇನ್ ಅದರ್ ವರ್ಡ್ಸ್ ವೇವ್ಸ್ ಹೋಗ್ತಿದ್ದಾನೆ, ಪ್ರತಿಯೊಂದು ಪಾರ್ಟಿಕಲ್ ಏನಾಗ್ತಿರುತ್ತೆ SHM ಆಗ್ತಿರುತ್ತೆ. ಆ ಪ್ರತಿಯೊಂದು ಪಾರ್ಟಿಕಲ್ದು ವೆಲಾಸಿಟಿ ಈ ತರ ವೇರಿ ಆಗ್ತಿರುತ್ತೆ. ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಲೊಕೇಶನ್ ಬರೀರಿ, ಯಾವ ಟೈಮಲ್ಲಿ ನಿಮಗೆ ವೆಲಾಸಿಟಿ ಬೇಕು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಆ ಟೈಮಲ್ಲಿ ಆ ಪೊಸಿಷನ್ ಅಲ್ಲಿ ವೆಲಾಸಿಟಿ ಇಷ್ಟಿರುತ್ತೆ. ಸೊ ವಾಟ್ ಈಸ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್? ವಿ ಮ್ಯಾಕ್ಸ್ ಆಫ್ ದ ಪಾರ್ಟಿಕಲ್. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗ ಆಗುತ್ತೆ? ಕಾಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಮೈನಸ್ ಒನ್ ಆದಾಗ therefore that is equals to a omega. So velocity of the particle is not constant, it is going to vary with respect to time, but velocity of the wave is constant. ವೇವ್ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಿರತ್ತೆ ಇಫ್ ಪ್ರೊವೈಡೆಡ್ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಕೀಪ್ಸ್ ಆನ್ ವೇರಿಂಗ್. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವೇರಿ ಆದ್ರೆ ಇನ್ನೇನು ಬರುತ್ತೆ? ಆಕ್ಸಲರೇಷನ್ ಬರುತ್ತೆ. ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಇಸ್ ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಸರ್ ವೈ ಬರೆದ್ರಿ ಎಕ್ಸ್ ಎಲ್ಲ ಬರಬೇಕಾಗಿರೋದು. ಈಗ ಪಾರ್ಟಿಕಲ್ ವೈ ಆಕ್ಸಿಸ್ ಅಲ್ಲಿ ವೇರಿ ಆಗ್ತಿದೆ. ನಾವು ಡಿರೈವೇಶನ್ ಮಾಡಿದ್ದು ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಆಫ್ ಒಮೆಗಾ ಟಿ ತಗೊಂಡು ಎಲ್ಲಿ ಆಸಿಲೇಷನ್ಸ್ ಅಲ್ಲಿ, ಬಟ್ ಇಲ್ಲಿ ಪಾರ್ಟಿಕಲ್ ವೈ ಆಕ್ಸಿಸ್ ಅಲ್ಲಿ ಆಸಿಲೇಟ್ ಆಗ್ತಿರೋದ್ರಿಂದ ಎ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ವೈ ವಿಲ್ ಬಿ ದ ಆಕ್ಸಲರೇಷನ್ ಆಫ್ ಪಾರ್ಟಿಕಲ್ which is executing SHM in the wave. Wave ಅಲ್ಲಿ ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ ಆಕ್ಸಲರೇಟ್ ಆಗ್ತಿದೆ. ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ is given by minus omega square y. So maximum acceleration of particle max is given by omega square a. Velocity of the particle maximum ಏನ್ ಬರುತ್ತೆ? That is equals to omega a. ಸಿಂಪಲ್ ನೋಟ್ ಮಾಡ್ಕೊಳ್ಳಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಮೆಗಾ ಎ. ಮ್ಯಾಕ್ಸಿಮಮ್ ವೆಲಾಸಿಟಿ ಇರುತ್ತೆ ಒಮೆಗಾ ಎ, ಆಕ್ಸಲರೇಷನ್ ಇರುತ್ತೆ ಒಮೆಗಾ ಸ್ಕ್ವೇರ್ ಎ ಇರುತ್ತೆ. ದೀಸ್ ಆರ್ ದ ಥಿಂಗ್ಸ್. ನೋಟ್ ಮಾಡ್ಕೊಳ್ಳಿ. ಬನ್ನಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ, ಒಂದೆರಡು ಪ್ರಾಬ್ಲಮ್ಸ್ನ. ಸೊ ಲೆಟ್ ಮಿ ಎರೇಸ್ ದಿಸ್. ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್ 3 2 1 ಡನ್. ಸೊ ಗಿವೆನ್ ಈಕ್ವೇಶನ್, ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನಾಗಿದೆ? y ಇಸ್ ಈಕ್ವಲ್ಸ್ ಟು 2 ಸೈನ್ ಆಫ್ x ಬೈ 0.1 ಪ್ಲಸ್ t ಬೈ 0.2. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಈ ತರ ಇದೆ. ಫೈಂಡ್ ದ ವೇವ್ಲೆಂತ್, ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್, ಇನ್ನೇನೇನು ಬರಿಬೋದು? ವೆಲಾಸಿಟಿ ಆಫ್ ದ ವೇವ್, ಇಷ್ಟನ್ನ ಫೈಂಡ್ ಔಟ್ ಮಾಡಿ. ವೆಲಾಸಿಟಿ ಅಂತ ಕೇಳ್ತಾ ಇದ್ದೀನಿ, ಯು ಶುಡ್ ಸ್ಪೆಸಿಫೈ ಡೈರೆಕ್ಷನ್ ಆಲ್ಸೋ. ಲಾಸ್ಟ್ ವಿಡಿಯೋಲ್ಲಿ ಮಾಡಿದ ಮಿಸ್ಟೇಕ್ ಇವಾಗ ಮಾಡಲ್ಲ ಅಂತ ಅನ್ಕೊಂತಿದ್ದೀನಿ ನಾನು. ಲೆಟ್ ಅಸ್ ಸಿ. ಸೊ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಇದಾಗಿದೆ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನು? y ಇಸ್ ಈಕ್ವಲ್ಸ್ ಟು a ಸೈನ್ ಆಫ್ kx ಪ್ಲಸ್ ಆರ್ ಮೈನಸ್ ಒಮೆಗಾ ಟಿ. ಸೊ ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಸ್ಟ್ಯಾಂಡರ್ಡ್ ಈಕ್ವೇಶನ್ ಪ್ಲಸ್ ತಗೋಣ. ಇನಿಷಿಯಲ್ ಫೇಸ್ ಇಲ್ಲ, ಹಾಗಾಗಿ ಇನಿಷಿಯಲ್ ಫೇಸ್ ಎಲ್ಲೂ ಇಗ್ನೋರ್ ಮಾಡೋಣ. ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ 1 and 2 ಎರಡನ್ನು ಕಂಪೇರ್ ಮಾಡಿ. ಎ ವ್ಯಾಲ್ಯೂ ಏನ್ ಬರುತ್ತೆ? 2. ಗಿವೆನ್ ಈಕ್ವೇಶನ್ ಇನ್ SI ಯೂನಿಟ್ಸ್. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ SI ಯೂನಿಟ್ ಅಲ್ಲಿ ಇದೆ, ಹಾಗಾದ್ರೆ ಆಂಪ್ಲಿಟ್ಯೂಡ್ ಎಷ್ಟಾಗುತ್ತೆ? 2 ಮೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಬೇಕು? ಲ್ಯಾಂಬ್ಡಾ ಬೇಕು, ಫ್ರೀಕ್ವೆನ್ಸಿ ಬೇಕು. ಲ್ಯಾಂಬ್ಡಾ ಇಸ್ ರಿಲೇಟೆಡ್ ಟು ಕೆ. ಕೆ ಜಾಗದಲ್ಲಿ ಏನಿದೆ ಹೇಳ್ತೀರಾ? ಕೆ ಜಾಗದಲ್ಲಿ 1/0.1 ಇದೆ. ಆಮ್ ಐ ರೈಟ್? ಇದನ್ನ 1/0.1 ಇಂಟು ಎಕ್ಸ್ ಅಂತ ಬರ್ಕೋಬೋದಾ? ಕೆ ಜಾಗದಲ್ಲಿ ಏನಿದೆ? 1/0.1 ಇದೆ. ಕೆ ವ್ಯಾಲ್ಯೂ ಏನು? 2π ಬೈ ಲ್ಯಾಂಬ್ಡಾ, ದಟ್ ಈಸ್ ಈಕ್ವಲ್ಸ್ ಟು 1/0.1. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 2π ಡಿವೈಡೆಡ್ ಬೈ 0.1. ಸೊ 0.1 ಕರೆಕ್ಟ್ ಆಗಿದೆಯಾ? ಇಲ್ಲ, ಇಂಟು
2 pi into 0.1. So this is equals to 0.2 pi meter. Lambda is equal to 0.2 meter. So ಆಯ್ತು k ವ್ಯಾಲ್ಯೂ ಆಯ್ತು. ನೆಕ್ಸ್ಟ್ ಏನು ಬೇಕು ನಮಗೆ? ಫ್ರೀಕ್ವೆನ್ಸಿ ಬೇಕು. ಫ್ರೀಕ್ವೆನ್ಸಿ ಬೇಕಾದ್ರೆ ಒಮೆಗಾನ ಇಟ್ಕೋಬೇಕು. ಒಮೆಗಾ ಜಾಗದಲ್ಲಿ ಏನಿದೆ? ಒಮೆಗಾ is equals to 1 by 0.2. Omega is 2 pi by capital T, that is equals to 1 divided by 0.2. T is equals to again 2 pi into 0.2. T ಏನು ಬರುತ್ತೆ? It will be 0.4 pi seconds. T 0.4 second ಬಂತು. Reciprocal of time is called as frequency. Frequency na nu antana ಬರೀಬಹುದು, f ಅಂತನೂ ಬರೀಬಹುದು. Nu is equal to 1 by t, that is equals to 1 by 0.4 pi hertz. ಡೈರೆಕ್ಟ್ ಆಗಿ ಬರೀತಿದ್ದೀನಿ. ನೆಕ್ಸ್ಟ್ ಇನ್ನೇನು ಕೇಳ್ತಿದ್ದಾರೆ? ವೇವ್ ವೆಲಾಸಿಟಿ. ವೇವ್ ವೆಲಾಸಿಟಿ ಒಮೆಗಾ ಬೈ ಕೆ ಆರ್ ಕೋಎಫಿಷಿಯಂಟ್ ಆಫ್ ಟಿ. Wave velocity is equals to coefficient of t divided by coefficient of x. Coefficient of t ಏನಿದೆ? 1 by 0.2 ಇದೆ. Coefficient of x ಇದೆ 1 by 0.1 ಇದೆ. So 0.1 divided by 0.2, 1 by 2, that is 0.5 meter per second. ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ನೋಡಿ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಇಫ್ ಬೋತ್ ax plus bt ಫಾರ್ಮ್ ಅಲ್ಲಿ ಇದ್ರೆ ವೇವ್ is propagating in negative x-axis. Velocity is equals to 0.5 along minus 0.5 along I cap. ಈ ತರ ಬರೀಬಹುದು. ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಟ್ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್. ವಿಲ್ ಸಾಲ್ವ್ ಒನ್ ಮೋರ್ ಕ್ವಶನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್. So let us consider given equation is y is equals to 0.02 sine of pi by 2 into 0.02 ಬೇಡ 0.05 ತಗೊಳ್ಳಿ. sine of pi by 2 into 10t minus 40x minus pi by 4 minus pi by 4. Calculate. So in SI unit ಎಲ್ಲ ಯಾವ್ದ್ರಲ್ಲಿದೆ? in SI unit ಅಲ್ಲಿದೆ. ಕಟ್ ಆಗ್ತಿದೆಯಾ? ಮೇಲೆ ಕಟ್ ಆಗ್ತಿದೆ. ಒಂದ್ಸತಿ ಹೇಳ್ತೀನಿ ನೋಡಿ. 0.05 ಸೈನ್ ಆಫ್ ಪೈ ಬೈ 2 ಇಂಟು ಇಲ್ಲೊಂದು ಬ್ರಾಕೆಟ್ ಓಪನ್ ಆಗಿದೆ 10t minus 40x minus pi by 4 in SI units. ಎಲ್ಲ SI units ಅಲ್ಲೇ ಇದೆ. in SI units. Calculate first one amplitude, second one again velocity of the particle, velocity of the wave, third one maximum velocity of particle. So idu velocity of the wave, this is the maximum velocity of the particle, and last one maximum acceleration of particles. Maximum acceleration of the particles. ಆಯ್ತಾ? ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಇಕ್ವೇಶನ್ ಬರೆಯೋಣ. ಫಸ್ಟ್ y is equals to a sin of kt minus omega t plus 5. ಇದು ಈ ಫಾರ್ಮ್ ಅಲ್ಲಿ ಇದೆಯಾ? ಇಲ್ಲ. ಈ pi by 2 ನ ಒಳಗಡೆ ಕಳ್ಸ್ಕೊಂಡ್ರೆ ಸ್ಟ್ಯಾಂಡರ್ಡ್ ಆಗುತ್ತೆ. y is equals to 0.05 sin of pi by 2 ಒಳಗಡೆ ಹೋದ್ರೆ 5 pi t minus 40 pi by 2 ಏನಾಗುತ್ತೆ? 20 pi x minus pi by 4. ಸೊ ಈ ತರ ಇಕ್ವೇಶನ್ ಇದೆ, ಸ್ಟ್ಯಾಂಡರ್ಡ್ ಇಕ್ವೇಶನ್. ಇದು ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ಸ್ಟ್ಯಾಂಡರ್ಡ್ ಇಕ್ವೇಶನ್. ಬೈ ಕಂಪೇರಿಂಗ್ 1 and 2 ಆಂಪ್ಲಿಟ್ಯೂಡ್ ಏನ್ ಬರುತ್ತೆ? 0.05 ಮೀಟರ್. ಮೀಟರ್ ಹೆಂಗ್ ಗೊತ್ತಾಯ್ತು? ಅವ್ರು SI ಯೂನಿಟ್ಸ್ ಅಲ್ಲಿ ಹೇಳಿದ್ರೆ, ಹಾಗಾಗಿ ಬರ್ತಕ್ಕಂಥ ಆಂಪ್ಲಿಟ್ಯೂಡ್ ಕೂಡ SI ಯೂನಿಟ್ ಅಲ್ಲಿ ಇರುತ್ತೆ, ಮೀಟರ್ ಅಲ್ಲಿ ಬಂತು. ನೆಕ್ಸ್ಟ್ ಇನ್ನೇನ್ ಕೇಳಿದ್ದಾರೆ? ವೆಲಾಸಿಟಿ ಆಫ್ ದ ವೇವ್ is equals to coefficient of t divided by coefficient of x. ಏನ್ ಬರುತ್ತೆ? coefficient of t ಬಂದು 5 pi ಬಂದುತ್ತೆ. coefficient of x ಬರುತ್ತೆ 20 pi ಬರುತ್ತೆ. 20 pi ಕ್ಯಾನ್ಸಲ್ ಆಗುತ್ತೆ. 1 by 4 meter per second. Again in SI units. ಸೊ ಈಗ ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿರತ್ತೆ? ಅಲಾಂಗ್ ಪಾಸಿಟಿವ್ x axis, along I cap along 1 by 4 I cap meter per second ಡೈರೆಕ್ಷನ್ ಸಿಕ್ತು.
ಆಯ್ತಾ. ನೆಕ್ಸ್ಟ್ ಏನ್ ಕೇಳಿದರೆ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಮ್ಯಾಕ್ಸಿಮಮ್ ವೆಲಾಸಿಟಿ, so this is B, this is A. Maximum velocity of particle. An equation Vmax of the particle is equals to A omega. A ಏನಿದೆ, A ಜಾಗದಲ್ಲಿ 0.05 ಇದೆ. ಒಮೆಗಾ ಜಾಗದಲ್ಲಿ ಒಮೆಗಾ ಜಾಗದಲ್ಲಿ ನೋಡಿ ಸ್ವ್ಯಾಪ್ ಆಗಬೇಕಾಯಿತು. ಸೊ ದಿಸ್ ವಿಲ್ ಬಿ KT minus omega kx minus omega t. So these are the things. Omega ಜಾಗದಲ್ಲಿ ಏನಿದೆ, ಒಮೆಗಾ ಜಾಗದಲ್ಲಿ 20 pi ಇದೆ. 20 pi. So this many meter per second. ಬೇಕಾದ್ರೆ ಇದನ್ನ ಕನ್ವರ್ಟ್ ಮಾಡ್ಬೋದು. ಈ 0 ತೆಗೆದು ಈ ಪಾಯಿಂಟ್ ನ ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. 0. So next 2 into 0.5 is 1 pi meter per second. That will be 1 meter per second. Next, the last one ಏನ್ ಕೇಳಿದ್ದಾರೆ, maximum acceleration of particle is equals to omega square A. Omega ಏನಿದೆ 0.05, sorry not omega ಜಾಗದಲ್ಲಿ ಏನಿದೆ 20 pi ಇದೆ. 20 pi into omega square is 20 pi whole square. A ಜಾಗದಲ್ಲಿ 0.05 ಇರುತ್ತೆ. That many meter per second square. That will be the acceleration. So that is the answer for this one. Note ಮಾಡ್ಕೊಳ್ಳಿ. ಇನ್ನೊಂದು ಲಾಸ್ಟ್ ಒನ್ ಮಾಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. Done. So I am going to erase. 3, 2, 1, done. The next question is given y is equals to 2 sine of pi by 2, 2 sine of pi by 2 into 2t minus 5x. ಕಾಣಿಸ್ತಿದೆಯಾ? ಸ್ವಲ್ಪ ಕೆಳಗಡೆ ಬರೀತೀನಿ. y is equals to 2 sine of pi by 2 into 2t minus 5x. What is the particle speed? First one at origin at t is equals to 0 second. Second one at origin, so at origin beta at x is equals to 2, at t is equals to 2 second. Try ಮಾಡಿ ವಿಡಿಯೋನ, pause the video and try by yourself. ಆಯ್ತಾ? So I am going to solve. So what is the velocity of the particle? Velocity of the particle is equals to velocity of the wave into slope of the yx curve. In other words, you can write dou y by dou x. That is called slope of the curve. ಈಗಲ try ಮಾಡಿ, 1-2 minutes pause ಮಾಡಿ video, try by yourself. I am going to solve. First of all, velocity of the wave try ಮಾಡೋಣ. So equation standard equation ಆಗಿದೆಯಾ? ಇಲ್ಲ. So let us write this equation in standard form. Y is equals to 2 sine of 2 pi t divided by 2. ಏನಾಗುತ್ತೆ? pi t 2 cancel ಆಗುತ್ತೆ, minus 5 pi by 2x. 5 pi by 2x. This is in the form of y is equals to a sine of omega t minus kx. ಈ ಫಾರ್ಮಲ್ ಇದೆ. ಸೊ ಕಂಪೇರ್ ಮಾಡೋಣ. ಒಮೆಗಾ ಜಾಗದಲ್ಲಿ ಇದಿದೆ, ಪೈ ಇದೆ, ಕೆ ಜಾಗದಲ್ಲಿ 5 pi by 2 ಇದೆ. ಸ್ಪೀಡ್ ಆಫ್ ದ ವೇವ್ ಏನಾಗಿರುತ್ತೆ? ಕೋಎಫಿಷಿಯಂಟ್ ಆಫ್ ಟಿ ಒಮೆಗಾ ಡಿವೈಡೆಡ್ ಬೈ ಕೆ. ಸೊ ದಟ್ ಈಸ್ ಕೋಎಫಿಷಿಯಂಟ್ ಆಫ್ ಟಿ ಪೈ ಇದೆ, ಕೆ ಜಾಗದಲ್ಲಿ 5 pi by 2 ಇದೆ. ಏನ್ ಬರುತ್ತೆ? 2/5 meter per second. ಸ್ಪೀಡ್ ಆಫ್ ದ ವೇವ್ ಸಿಕ್ತು, ಅಂದ್ರೆ ನಮ್ಗೆ ಇದು ಸಿಕ್ತು. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇಸ್ ಗಿವನ್ ಬೈ velocity of the wave into dou y by dou x. y ಈ ತರ ಇದ್ರೆ
2 sine of pi t minus 5 pi by 2x. ಇದರ ಡಿರೈವೇಟಿವ್ ಏನಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು x? ಸೊ 2 cos of pi t minus 5 pi by 2 5 pi by 2 into x. ಮತ್ತೆ ಈ ಟರ್ಮ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ minus 5 pi by 2. ಸೊ ಅದನ್ನು ಇಲ್ಲಿ ಬರ್ಕೊಂತೀನಿ, 2 ಕ್ಯಾನ್ಸಲ್ ಆಗಿ ಉಳಿದಿರೋ ಟರ್ಮ್ನ minus 5 pi ಇಲ್ಲಿ ಬರೀತೀನಿ. ಈ ಪೂರ್ತಿ ಟರ್ಮ್ನ ಎಲಿಮಿನೇಟ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಈಗ velocity of the particle at first question at x is equals to 0, t is equal to 0. Vp is equals to Vw into what is dou y by dou x minus 5 pi cos of pi t minus 5 pi by 2x. At t is equal to 0, x is equal to 0, substitute madi. Vp is equals to V wave is 2 by 5 into minus 5 pi cos of 0 minus 5 pi by 2 into 0, 0. Cos 0 minus 0, cos 0, and cos 0 value is 1. So this will be ಏನಾಗುತ್ತೆ minus 2 pi meter per second. That is the answer for first question. Minus 2 pi meter per second velocity of the particle. Minus ಅಂದ್ರೆ ಏನು? ಪಾರ್ಟಿಕಲ್ ಮೇಲೆ ಹೋಗ್ತಿದ್ರೆ ಪ್ಲಸ್ ಬಂದಿರ್ತು, ಅದೇ ಪಾರ್ಟಿಕಲ್ ಡೌನ್ ಸೈಡ್ ಡೈರೆಕ್ಟ್ ಆಗ್ತಿದ್ರೆ ಮೈನಸ್ ಬಂದಿದೆ, ಅಷ್ಟೇನೇನಿಲ್ಲ. ಸೊ ದಟ್ ಈಸ್ ಅ ಮೀನಿಂಗ್. ಸೊ ಸೆಕೆಂಡ್ ಒನ್ ನೋಡೋಣ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂಡ್ ಟಿ ಇಸ್ ಈಕ್ವಲ್ಸ್ ಟು 2. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಟಿ ಇಸ್ ಈಕ್ವಲ್ಸ್ ಟು 2. ಏನ್ ಬರುತ್ತೆ? ಲೆಟ್ ಅಸ್ ಸಿ. Vp is equals to, what is the wave velocity? 2 by 5 ಬಂದಿದೆ into minus 5 pi cos of pi into t ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 2 ಸಬ್ಸ್ಟಿಟ್ಯೂಟ್ ಮಾಡಿ minus 5 by 2 pi into x ಜಾಗದಲ್ಲಿ ಮತ್ತೆ 2 ಸಬ್ಸ್ಟಿಟ್ಯೂಟ್ ಮಾಡಿ. You will get 2 cancel. ಆಯ್ತಾ? ಸೊ ನೆಕ್ಸ್ಟ್ 5 ಕ್ಯಾನ್ಸಲ್ ಆಗುತ್ತೆ. minus 2 pi into cos of 2 pi minus 5 pi. 2 pi minus 5 pi ಏನಾಗುತ್ತೆ? 3 pi ಆಗುತ್ತೆ. ಸೊ 3 pi is nothing but 3 pi. ಅಂದ್ರೆ ರಿವರ್ಸ್ ಅಲ್ಲಿ 3 pi is nothing but pi. Cos of pi. What is cos pi? Minus 1. So cos pi is minus 1. Velocity of the particle which is at x is equals to 2 at the time t is equal to 2 is minus of 2 pi into minus 1. ಎಷ್ಟು ಬರುತ್ತೆ? minus 2 pi meter per second ಬರುತ್ತೆ ಅಷ್ಟೇ. So that is a thing. Please make a note on that one. So that's all for today. ಇನ್ನೇನಾದ್ರೂ ಉಳಿದಿದೆಯಾ ಚೆಕ್ ಮಾಡ್ತೀನಿ ಅಷ್ಟೇ. ಸೊ ದಟ್ಸ್ ಆಲ್. ಸೊ ಓದ್ತಾ ಇರಿ, ಆದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರಿ. ಸೊ ನೆವರ್ ಎವರ್ ಗಿವ್ ಅಪ್. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ. ಚಾಪ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಇನ್ ವೆರಿ ವೆಲ್ ಮ್ಯಾನರ್. ಸೊ ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ ಫುಲ್ ಸ್ಟ್ರೆಚ್ ನೋಡೋವರೆಗೂ ಬಿಡಬಾರ್ದು. ಆ ಥರ ಟೈಮರ್ ಸೆಟ್ ಮಾಡಿಕೊಂಡು, ಟಾರ್ಗೆಟ್ ಸೆಟ್ ಮಾಡಿಕೊಂಡು ಯು ಹ್ಯಾವ್ ಟು ಲರ್ನ್ ಬೈ ಯುವರ್ ಸೆಲ್ಫ್. ಸೊ ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.